Namaskaram. So let's continue with the chapter electric charges and fields. So last video ನಾವು Gauss's theorem complete detail ಆಗಿ ಡಿಸ್ಕಸ್ ಮಾಡಿದ್ವಿ and ಅದಕ್ಕೆ ಸಂಬಂಧಪಟ್ಟಂಗೆ ಒಂದು very small numerical ಮಾಡಿದ್ವಿ Q based. So moving on to the last part of the chapter, that is applications of Gauss's law, which actually includes 3 derivations. Out of that we will be discussing only 2 because the third has been eliminated from the syllabus only for this year 2020. So application of Gauss's law, ಇದು ನನ್ನ ಪ್ರೀವಿಯಸ್ ವಿಡಿಯೋದೊಳಗೆ ಒಂದು ಸ್ವಲ್ಪ ನಿಮ್ಗೆ ಐಡಿಯಾ ಕೊಟ್ಟಿದ್ದೆ. ನಾವು ಏನು ಮಾಡ್ತೀವಿ ಅಂಥೇಳಿ, ಬೇರೆ ಬೇರೆ ಶೇಪ್ ಇರುವಂಥ ಆಬ್ಜೆಕ್ಟ್ಸ್ ಬರ್ತಾವೆ ಅಂತ ಹೇಳಿದ್ದೆ. ಸೊ ಫಸ್ಟಿಗೆ ನಾವು ಅಪ್ಲಿಕೇಶನ್ ಆಫ್ ಗಾಸ್ ಥಿಯರಮ್ನೊಳಗೆ ಒಂದು ಇನ್ಫನೈಟ್ಲಿ ಲಾಂಗ್ ಸ್ಟ್ರೇಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವಯರ್, ಇದು ಇನ್ಫನೈಟ್ಲಿ ಲಾಂಗ್ ಇರಬೇಕು, ಇಟ್ ಶುಡ್ ಬಿ ಸ್ಟ್ರೇಟ್, it should be uniformly charged. For example, positive charge throughout. Uniformly charged ಅಂದರೆ ಈ ಒಂದು ರಾಡ್ದು ನಿಮಗೆ ನೆನಪಿದ್ರೆ ಸಮಥಿಂಗ್ ಕಾಲ್ಡ್ ಆಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಅಂತ ಡಿಸ್ಕಸ್ ಮಾಡಿದ್ವಿ ನಾವು. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಇಸ್ ಈಕ್ವಲ್ಸ್ ಟು ಚಾರ್ಜ್ ಪರ್ ಯೂನಿಟ್ ಲೆಂತ್. ಇದು ಕಂಟಿನ್ಯೂಯಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಒಂದು ಟಾಪಿಕ್ನೊಳಗೆ ನಾವು linear charge density, charge per unit length, surface charge density, charge per unit area, and volume charge density, okay, which is charge per unit volume. ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಈ ಇನ್ಫನೈಟ್ಲಿ ಲಾಂಗ್ ಸ್ಟ್ರೇಟ್ ವೈರ್ ಏನು ಐತಲ್ಲ, ಇಟ್ ಶುಡ್ ಬಿ ಯೂನಿಫಾರ್ಮ್ಲಿ ಚಾರ್ಜ್ಡ್ ಅಂದ್ರೆ ಏನು ಗೊತ್ತನ, ಈ ರಾಡ್ನೊಳಗೆ ಥ್ರೂ ಔಟ್ ಫ್ರಾಮ್ ಅಂದರೆ ಆ್ಯಕ್ಚುಲಿ ಇದಕ್ಕೆ ಎಂಡ್ಸ್ ಇರೋಂಗೆ ಇಲ್ಲ, ಇನ್ಫನೈಟ್ ಇರ್ತೈತೆ ಎರಡೂ ಕಡೆ. ನೀವು ಎಲ್ಲೇ ತೊಗೊಂಡ್ರೂ ಇದ್ರದ್ದು ಲ್ಯಾಂಬ್ಡಾ ಕಾನ್ಸ್ಟೆಂಟ್ ಇರಬೇಕು. ಲ್ಯಾಂಬ್ಡಾ ಅಂದ್ರೆ ಏನು, ಚಾರ್ಜ್ ಪರ್ ಯೂನಿಟ್ ಲೆಂತ್ ಕಾನ್ಸ್ಟೆಂಟ್ ಇರ್ಬೇಕಂದ್ರೆ ಇಫ್ ಯು ಸ್ಟಾರ್ಟ್ ಫ್ರಮ್ ಎನಿ ಪಾಯಿಂಟ್ ಆನ್ ದ ರಾಡ್, ಒಂದು ಪಾಯಿಂಟ್ನೊಳಗೆ ಸ್ಟಾರ್ಟ್ ಮಾಡಿ ನೀವು 1 ಮೀಟರ್ ಮೂವ್ ಆದರೆ ಆ 1 ಮೀಟರ್ನೊಳಗೆ ನಿಮಗೆ 10 ಕೂಲಂಬ್ ಚಾರ್ಜ್ ಸಿಕ್ಕರೆ, ಫಾರ್ ಎಕ್ಸಾಂಪಲ್ ಇಫ್ ಲ್ಯಾಂಬ್ಡಾ ಈಸ್ 10 ಕೂಲಂಬ್ ಪರ್ ಮೀಟರ್, ದ್ಯಾಟ್ ಮೀನ್ಸ್ ಈ ರಾಡ್ನೊಳಗೆ ನೀವು ಎಲ್ಲರ ಮೂವ್ ಆಗ್ರಿ, ಪ್ರತಿಯೊಂದು ಮೀಟರಿಗೆ 10 ಕೂಲಂಬ್ 10 ಕೂಲಂಬ್ 10 ಕೂಲಂಬ್ 10 ಕೂಲಂಬ್ ಫಾರ್ ಎವ್ರಿ 1 ಮೀಟರ್ ಯು ಮೂವ್ ಫ್ರಮ್ 1 ಪಾಯಿಂಟ್ ಟು ಅನದರ್ ಪಾಯಿಂಟ್. ನೀವು 1 ಮೀಟರ್ನಷ್ಟು 2 ಪಾಯಿಂಟ್ ಮೂವ್ ಆದರೆ ಪ್ರತಿಯೊಂದು ಮೀಟರಿಗೆ 10 ಕೂಲಂಬ್ ಚಾರ್ಜ್ನಷ್ಟು ಅದು ಇತ್ತಂದ್ರೆ, ಫಾರ್ ಎಕ್ಸಾಂಪಲ್ ಆ ರೀತಿ 10 ಕೂಲಂಬ್ ಇರಬಹುದು, 10 ಕೂಲಂಬ್ ಅಥವಾ 20 ಕೂಲಂಬ್ 30 ಕೂಲಂಬ್ ಎನಿಥಿಂಗ್. ಸೊ ಇಫ್ ದಿಸ್ ಈಸ್ ಕಾನ್ಸ್ಟೆಂಟ್ ಅಂದರೆ ಪ್ರತಿಯೊಂದು ಮೀಟರಿಗೆ ಇಷ್ಟಿಷ್ಟ ಚಾರ್ಜ್ ಥ್ರೂ ಔಟ್, ಅವಾಗ ನಾವು ಹೇಳ್ತೀವಿ ದಟ್ ಕೈಂಡ್ ಆಫ್ ಅ ರಾಡ್ ಈಸ್ ಯೂನಿಫಾರ್ಮ್ಲಿ ಚಾರ್ಜ್ಡ್. ಸೊ ಈ ರೀತಿ ಇನ್ಫನೈಟ್ಲಿ ಲಾಂಗ್ ಸ್ಟ್ರೇಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ ಕನ್ಸಿಡರ್ ಮಾಡಿ, ಈ ವೈರ್ ಬಾಜು ಒಂದು ಪಾಯಿಂಟ್ ಪಿ ಮಾರ್ಕ್ ಮಾಡಿ. ಆ ಪಾಯಿಂಟ್ ಪಿ ಆ ವೈರ್ನಿಂದ ಆರ್ನಷ್ಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ನೊಳಗೆ ಇರುತ್ತೆ. ಆರ್ನಷ್ಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ನೊಳಗೆ ಪಾಯಿಂಟ್ ಪಿ. ಈ ಪಾಯಿಂಟ್ ಪಿ ಒಳಗೆ ಈಗ ಲೈಕ್ ನಾನು ಪ್ರೀವಿಯಸ್ ವಿಡಿಯೋದೊಳಗೆ ಹೇಳಿದ್ದೆ, ಇಫ್ ದೇರ್ ಆರ್ ಇನ್ಫನೈಟ್ ಇಫ್ ದ ಲೆಂತ್ ಆಫ್ ದ ರಾಡ್ ಈಸ್ ಇನ್ಫಿನಿಟಿ, ದಟ್ ಮೀನ್ಸ್ ದೇರ್ ಆರ್ ಇನ್ಫನೈಟ್ ಚಾರ್ಜಸ್ ಆನ್ ದ ರಾಡ್. ಆ ಎಲ್ಲ ಇನ್ಫನೈಟ್ ಚಾರ್ಜಸ್ನಿಂದ ಟೋಟಲ್ ಈ ಪಾಯಿಂಟ್ ಪಿ ಒಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರ್ತೈತೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಈಗ. So this is the first derivation that we are going to do, and for that we will be making use of Gauss's theorem that we have discussed in the previous video. Okay, so ಈಗ ನಾನು ಡೆರಿವೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇಲ್ಲಿ ನಾವು ಏನು ಸ್ಟ್ರಾಟಜಿ ಮಾಡ್ತೀವಿ ಅಂತ ಅನ್ನೋದನ್ನು ಹೇಳ್ತೀನಿ. ಫಸ್ಟಿಗೆ ನೀವು ಈಗ ನನಗೆ ಇಲೆಕ್ಟ್ರಿಕ್ ಫ್ಲಕ್ಸಿಗೆ ನಾವು ಡಿಸ್ಕಸ್ ಮಾಡಿದಂಥ ಇಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ number of electric field lines passing normally perpendicular through an area. ಆ ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನೆನ್ಪು ಮಾಡ್ಕೋರಿ ಇನ್ನೊಂದು ಸರ್ತಿ, ಈ ಪಾಯಿಂಟ್ ಪಿ ಒಳಗೆ ನಾವು ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೊಂಟೀವಿ ಇದು ಗೊತ್ತಿರಲಿ. ವಿ ವುಡ್ ಲೈಕ್ ಟು ಕ್ಯಾಲ್ಕುಲೇಟ್ ಹೌ ಮಚ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಆ್ಯಕ್ಚುಲಿ ಇನ್ಫನೈಟ್ ಚಾರ್ಜಸ್ ಇರೋದ್ರಿಂದ ಇನ್ಫನೈಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಇನ್ಫನೈಟ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಬಂದಿರ್ತಾವೆ, ಎಲ್ಲ ಸೇರಿ ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವೀಗ. ನಮಗೇನು ಬೇಕು ಅನ್ನೋದು ಗೊತ್ತಿರಲಿ. ವಿ ವಾಂಟ್ ಇಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್, ಹೌದಾ, ಇದು ಗೊತ್ತಿರಲಿ ಕ್ಲಿಯರಾಗಿ. ಈಗ ಈ ಇಲೆಕ್ಟ್ರಿಕ್ ಫ್ಲಕ್ಸ್
ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎರಡು ಫಾರ್ಮುಲಾ ನಾವು ಡಿಸ್ಕಸ್ ಮಾಡಿದ್ವಿ. ಒಂದು ಬೈ ಡೆಫಿನಿಷನ್ ಆಫ್ ಇಲೆಕ್ಟ್ರಿಕ್ ಫ್ಲಕ್ಸ್ is equals to E into delta S into cos theta. ಹೌದಾ? electric field multiplied by area into cos theta, where theta is the angle between the direction of electric field and area vector. ಹೌದಾ? This is one formula for electric flux. ನಾವು ಪ್ರೀವಿಯಸ್ ವಿಡಿಯೋದೊಳಗೆ ಒನ್ ಮೋರ್ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫ್ಲಕ್ಸ್ ಡಿಸ್ಕಸ್ ಮಾಡೀವಿ ಅಕಾರ್ಡಿಂಗ್ ಟು ಗಾಸ್ ಥಿಯರಮ್. ಆವಾಗ ಅಲ್ಲೊಂದು ಕ್ಲೋಸ್ಡ್ ಸರ್ಫೇಸ್ ಇದ್ದರೆ ಆ ಕ್ಲೋಸ್ಡ್ ಸರ್ಫೇಸ್ನೊಳಗೆ ಅಥವಾ ಆ ಕ್ಲೋಸ್ಡ್ ಸರ್ಫೇಸ್ನಿಂದ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಹೊರಗೆ ಬರುತ್ತೆ, ಹೌ ಮಚ್ ಎಲೆಕ್ಟ್ರಿಕ್ ಫ್ಲಕ್ಸ್ ಕಮ್ಸ್ ಔಟ್ ಆಫ್ ಅ ಕ್ಲೋಸ್ಡ್ ಸರ್ಫೇಸ್ ಈಸ್ 1 divided by epsilon naught times the charge enclosed inside that surface ಅಂತ. ಸೊ ಸೇಮ್ ಎಲೆಕ್ಟ್ರಿಕ್ ಫ್ಲಕ್ಸಿಗೆ ಎರಡು ಫಾರ್ಮುಲಾ ಇರೋದ್ರಿಂದ ನಾನು ಒಂದೇ ಮಾತು ನೋಡ್ರಿ, ಇಲ್ಲೇನು ಡೆರಿವೇಷನ್ ನಾವು ಮಾಡಕ್ಕೆ ಹೊಂಟಿವಲ್ಲ, ಐ ಹ್ಯಾವ್ ನಾಟ್ ಯೆಟ್ ಸ್ಟಾರ್ಟೆಡ್ ದ ಡೆರಿವೇಷನ್ ಇನ್ನೂ ಚಾಲೂ ಆಗಿಲ್ಲ. ಇದ್ರದ್ದು ಟ್ರಿಕ್ ಹೇಳಾಗತ್ತೀನಿ ಏನು ಮಾಡಕ್ಕೆ ಹೊಂಟೀವಿ ಅಂಥೇಳಿ. ನಮಗೆ ಬೇಕು ಎಲೆಕ್ಟ್ರಿಕ್ ಫೀಲ್ಡಿಗೆ ಫಾರ್ಮುಲಾ. ನಮ್ಮ ಕಡೆ ಇಲೆಕ್ಟ್ರಿಕ್ ಫ್ಲಕ್ಸ್ ಎರಡು ಫಾರ್ಮುಲಾ ಅದಾವೆ. ನಾವು ಈ ಡೆರಿವೇಷನ್ ಸ್ಟಾರ್ಟ್ ಮಾಡಿದ ಮೇಲೆ ಎರಡು ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಯೂಸ್ ಮಾಡಿ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ರಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಸೇಮ್ ಐತಲ್ಲ, ಅದಕ್ಕೆ ಈ ಫಾರ್ಮುಲಾ ಹಚ್ಚಿರ್ತೀವಲ್ಲ ಅದನ್ನು ಇಕ್ವೇಷನ್ 1 ಅಂತ ಹೇಳಿ, ಈ ಫಾರ್ಮುಲಾ ಹಚ್ಚಿರ್ತೀವಲ್ಲ ಇದನ್ನು ಇಕ್ವೇಷನ್ 2 ಅಂತ ಹೇಳಿ ಎರಡನ್ನೂ ಇಕ್ವೇಟ್ ಮಾಡಿಬಿಡ್ತೀವಿ. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಸೇಮ್. ಸೊ ಅವಾಗ E ಇಂಟು ಡೆಲ್ಟಾ ಎಸ್ ಇಂಟು ಕಾಸ್ ಥೀಟಾ ಅಂದ್ರೆ ಇದ್ರ ಜಗದಾಗ ಮತ್ತೊಂದು ಸ್ವಲ್ಪ ಬೇರೆ ವ್ಯಾಲ್ಯೂಸ್ ಬಂದಿರ್ತಾವೆ. ಈಗಲ್ಲೇ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿರ್ತೀವಿ ನಾವು ಅದರೊಳಗೆ. ದಟ್ ಈಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಸೈಡ್ ಏನೈತಿ, ಎರಡೂ ಕಡೆ ಇಲೆಕ್ಟ್ರಿಕ್ ಫ್ಲಕ್ಸ್ದ ಫಾರ್ಮುಲಾ ಇದ್ದಿದ್ದಕ್ಕೆ ದಿಸ್ ಈಕ್ವಲ್ ಟು ದಿಸ್ ಅಂಥೇಳಿ ಇಕ್ವೇಟ್ ಮಾಡಿ ಇಲೆಕ್ಟ್ರಿಕ್ ಫೀಲ್ಡ್ ನಮಗೆ ಬೇಕಾಗೈತಿಲ್ಲ ರೀ ಈಗಲ್ಲೇ. ಸೊ ಇಲೆಕ್ಟ್ರಿಕ್ ಫೀಲ್ಡ್ ಇಲ್ಲೇ ಇಟ್ಟು ಈ ಡೆಲ್ಟಾ ಎಸ್ ಕಾಸ್ ಥೀಟಾ ಅಥವಾ ಅದರೊಳಗೆ ಏನು ವ್ಯಾಲ್ಯೂಸ್ ನಾವು ಹಾಕಿರ್ತೀವಲ್ಲ ಇದನ್ನು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಹೋಗ್ಬಿಟ್ರೆ ಡೆರಿವೇಷನ್ ಮುಗೀತು. ಅವಾಗ ನಮಗೆ ಎಲೆಕ್ಟ್ರಿಕ್ ಫೀಲ್ಡಿಗೆ ಒಂದು ಫಾರ್ಮುಲಾ ಸಿಗ್ತೈತಿ. ಇದನ್ನೆಲ್ಲ ನಾವು ಈ ಇನ್ಫನೈಟ್ ಲಾಂಗ್ ಸ್ಟ್ರೇಟ್ ವೈರ್ ಐತಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಈ ವ್ಯಾಲ್ಯೂಸನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಏನೇನಾರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಂಗಿಲ್ಲ. ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಫಾರ್ ಇನ್ಫನೈಟ್ಲಿ ಲಾಂಗ್ ಸ್ಟ್ರೇಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ ಒಂದಿಷ್ಟು ಕನ್ಸಿಡರೇಷನ್ಸ್ ಎಲ್ಲ ನಾವು ತೊಗೊಂಡು ಆಮೇಲೆ ಇನ್ನೊಂದು ನಾವು ಗಾಸಿಯನ್ ಸರ್ಫೇಸ್ ಡ್ರಾ ಮಾಡ್ಬೇಕಿಲ್ಲ, ಆ ಕ್ಲೋಸ್ಡ್ ಸರ್ಫೇಸು. ಬಿಕಾಸ್ ನೀವು ಗಾಸ್ ಥಿಯರಮ್ ಯೂಸ್ ಮಾಡ್ತೀರಿ ಇಲ್ಲೇ ಅಂದರೆ ಡೆಫಿನೆಟ್ಲಿ ಫಸ್ಟಿಗೆ ನಾವು ಒಂದು ಗಾಸಿಯನ್ ಸರ್ಫೇಸ್ ಡ್ರಾ ಮಾಡ್ತೀವಿ. ಸೊ ಆ ಗಾಸಿಯನ್ ಸರ್ಫೇಸ್ ಡ್ರಾ ಮಾಡಿ ಎರಡು ಎಲೆಕ್ಟ್ರಿಕ್ ಫ್ಲಕ್ಸ್ದ ಫಾರ್ಮುಲಾ ಹಚ್ಚಿ ಎರಡು ಫಾರ್ಮುಲಾದ ರೈಟ್ ಹ್ಯಾಂಡ್ ಸೈಡನ್ನು ಈಕ್ವೇಟ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲ ಇಟ್ಕೊಂಡು ಉಳಿಕಿದ್ದೇನು ವ್ಯಾಲ್ಯೂಸ್ ನಾವು ಸಬ್ಸ್ಟಿಟ್ಯೂಟ್ ಮಾಡಿರ್ತೀವಲ್ಲ ಅದು ಆ ಕಡೆ ಕಳಿಸ್ಬಿಟ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಸಿಗ್ತದೆ. ಸೊ ಇದನ್ನು ನಾವು ಸ್ಟಾರ್ಟ್ ಅಂತೂ ಮಾಡರ್ನ್ ಪ್ರೊಸೆಸ್ ಈಗ. ಸೊ ಫಸ್ಟ್ ಟೈಮ್ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಹಿಡಿತೈತಿ, ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಹಂಗೆ ಒಂದು ಸ್ಟ್ರಾಟಜಿ ಹೇಳೀನಿ ಈಗ. ಓಕೆ, ಫಸ್ಟಿಗೆ ನಾವೀಗ ಗಾಸಿಯನ್ ಸರ್ಫೇಸನ್ನು ಡ್ರಾ ಮಾಡ್ಕೊಳ್ಳೋಣ ಅಂತ ಒಂದು ನಿಮಿಷ. ಓಕೆ, ಸೊ ದಿಸ್ ಈಸ್ ಅವರ್ ಇನ್ಫನೈಟ್ಲಿ ಲಾಂಗ್ ಸ್ಟ್ರೇಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ ವಿಚ್ ಹ್ಯಾಸ್ ಫಿಕ್ಸ್ಡ್ ವ್ಯಾಲ್ಯೂ ಆಫ್ ಲಾಮ್ಡಾ. ಲಾಮ್ಡಾ ಅಂದರೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಪ್ರತಿ 1 ಮೀಟರಿಗೆ ಎಷ್ಟು ಚಾರ್ಜ್ ಅಂತ ಇದು ಫಿಕ್ಸ್ ಐತಿ. ಈಗ ದಟ್ ಲಾಮ್ಡಾ ಬಿ ಇಟ್ಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಸೊ ಈಗ ಒಂದು ಕೆಲಸ ಮಾಡ್ತೀನಿ ನಾನು, ಪಾಯಿಂಟ್ ಪಿ ಇರಲಿ, ಈ ಪಾಯಿಂಟ್ ಪಿ ಒಳಗೆ ನಮಗೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು. ಹೌ ಮೆನಿ ಎಲೆಕ್ಟ್ರಿಕ್ ಫೀಲ್ಡ್ಸ್ ಬರ್ತಾವೆ ಇಲ್ಲೇ? ಆ್ಯಕ್ಚುಲಿ ಬರ್ತಾವೆ ಇನ್ಫನೈಟ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಬಿಕಾಸ್ ದೇರ್ ಆರ್ ಇನ್ಫನೈಟ್ ಚಾರ್ಜಸ್. ಅದರೊಳಗೆ ನಾನು ಏನು ಮಾಡ್ತೀನಿ, ಐ ವಿಲ್ ಚೂಸ್ 2 charges first. Out of the infinite charges, I will choose 2 charges. ಈಗ ರೈಟ್ ನಾವು ಈ 2 ಚಾರ್ಜನ್ನ ಚೂಸ್ ಮಾಡಿ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಇದರಲ್ಲಿ ಸಿಲೆಬಸ್ನೊಳಗೆ ಇಲ್ಲ, ಆ ಟೆಕ್ಸ್ಟ್ ಬುಕ್ನೊಳಗೆ ಅವ್ರು ಕೊಟ್ಟಿರಂಗಿಲ್ಲ. ಅದ್ರದ್ದು ಇಲ್ಲಿ ನಾ ಏನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಅದ್ರದ್ದು ರಿಸಲ್ಟ್ ಏನು ಬರ್ತೈತಿ ಅದಷ್ಟೇ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಕಂಪ್ಲೀಟ್ ಫೋಕಸ್ ಮಾಡಿ ಕೇಳ್ರಿ. ಫರ್ದರ್ ಡೆರಿವೇಷನ್ ಅರ್ಥ ಆಗ್ಬೇಕಂದ್ರೆ ಈಗ ನಾ ಏನು ಎಕ್ಸ್ಪ್ಲೇನ್ ಮಾಡೋಕೆ ಹೊಂಟಿನಿಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ನಮಗೆ ಈ ಪಾಯಿಂಟ್ನೊಳಗೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು. ದೇರ್ ಆರ್ ಇನ್ಫನೈಟ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಹಿಯರ್. ಒಂದೊಂದು ಚಾರ್ಜ್ನಿಂದ ಒಂದೊಂದು ಎಲೆಕ್ಟ್ರಿಕ್ ಫೀಲ್ಡ್. ಅದಕ್ಕೆ 2 ಚಾರ್ಜ್ ಅಷ್ಟೇ ನಾವು ಫಸ್ಟಿಗೆ ಚೂಸ್ ಮಾಡೋಣ. ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತೈತಲ್ಲ, ಲೆಟ್ ಮೀ ಟೇಕ್ ಇಟ್ ಆಸ್ E1.
ಏನಾರ ಹೆಸರು ಕೊಡ್ರಿ, ನಾ ಅಂತೀನಿ E1. ಇನ್ನೊಂದು ಚಾರ್ಜ್ ಏನು ಚೂಸ್ ಮಾಡಿನಲ್ಲ ಅದು E2. ಈಗ ಇಲ್ಲೇನು ಚಾರ್ಜ್ ಐತಲ್ಲ ಇದು ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ ಇರೋದ್ರಿಂದ ಇಫ್ ದಿಸ್ ಚಾರ್ಜ್ ಈಸ್ 1 ಕೂಲಮ್ ಆರ್ ಎಲ್ಸ್ ಸ್ವಲ್ಪ ವ್ಯಾಲ್ಯೂ ಹಂಗೆ ಚೇಂಜ್ ಮಾಡೋಣ 2 ಕೂಲಮ್, ದಿಸ್ ಆಲ್ಸೋ ವಿಲ್ ಬಿ 2 ಕೂಲಮ್ ಬಿಕಾಸ್ ಇಟ್ ಈಸ್ ಯೂನಿಫಾರ್ಮ್ಲಿ ಚಾರ್ಜ್ಡ್. ಒಂದು ಪೋರ್ಷನ್ ಚೂಸ್ ಮಾಡೀವಿ ನಾವು. ಆಮೇಲೆ ಇಲ್ಲೊಂದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಐತೆ ನೋಡ್ರಿ, ಇದು R. ಇಲ್ಲಿ ಸೆಂಟರ್ ಅಂತ ನಾವು ಮಾರ್ಕ್ ಮಾಡಿದರೆ ಇಲ್ಲಿಂದ ಎಷ್ಟು ಮ್ಯಾಲೆ ಐತೆ ನೋಡ್ರಿ ಇದು, ಅಂದರೆ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ನಿಂದ ಈ ವಿ ಹ್ಯಾವ್ ಚೂಸನ್ 2 ಚಾರ್ಜಸ್ ಅಲ್ಲ. ಲೆಟ್ ಮೀ ನೇಮ್ ದೆಮ್ ಬಿಕಾಸ್ ಆ ಚಾರ್ಜ್ಗಳ ಹೆಸರು ಕೊಟ್ಬಿಡೋಣ, ಒಂದು P ಒಂದು Q ಅಂತ. ಸೊ ಒಂದು P ಒಂದು Q ಅಂತಂದ್ರೆ ಮತ್ತೆ ನಿಮ್ಗೆ ಕನ್ಫ್ಯೂಸ್ ಆಗ್ತೈತಿ ಬಿಕಾಸ್ ಇಲ್ಲೊಂದು ಪಾಯಿಂಟ್ P ಅಂತ ನಾವು ಚೂಸ್ ಮಾಡಿವಿ ಅಂದರೆ ದಿಸ್ ಚಾರ್ಜ್ ಐ ವಿಲ್ ನೇಮ್ ಇಟ್ ಆಸ್ X ಚಾರ್ಜ್, ದಿಸ್ ಇಸ್ Y ಚಾರ್ಜ್. ಇದು ಸೆಂಟರ್ನ O ಅಂತ ಚೂಸ್ ಮಾಡಿದರೆ OX ಮತ್ತು OY ಡಿಸ್ಟೆನ್ಸ್ ಈಸ್ ಸೇಮ್. ಆಮೇಲೆ ಇಲ್ಲಿ 2 ಕೂಲಮ್ ಇಲ್ಲಿ 2 ಕೂಲಮ್ ಇದ್ದರೆ ನಾ ಏನು ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ, ಐ ಹ್ಯಾವ್ ಚೂಸನ್ 2 such ಚಾರ್ಜಸ್ ಬಿಕಾಸ್ ಆಫ್ ವಿಚ್ ದಿ ಎಲೆಕ್ಟ್ರಿಕ್ ಫೀಲ್ಡ್ಸ್ E1 ಆ್ಯಂಡ್ E2 ವಿಲ್ ಬಿ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್. ಇದು ಎಲೆಕ್ಟ್ರಿಕ್ ಫೀಲ್ಡ್, ಈ ಪಾಸಿಟಿವ್ ಚಾರ್ಜ್ನಿಂದ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 8 ನ್ಯೂಟನ್ ಪರ್ ಕೂಲಮ್ ಅಂತ ಬಂದ್ರೆ ಇದರಿಂದನೂ 8 ನ್ಯೂಟನ್ ಪರ್ ಕೂಲಮ್ ಬರೋ ಹಂಗೆ 2 ಎಲೆಕ್ಟ್ರಿಕ್ ಫೀಲ್ಡನ್ನು ನಾನು ಚೂಸ್ ಮಾಡೀನಿ. ಹೌದಾ? ಈಗ ನಾವೇನು ಮಾಡೋಣ, ಆ್ಯಕ್ಚುಲಿ ಈ ಪಾಯಿಂಟ್ನೊಳಗೆ ಬರ್ತಾವು ಇನ್ಫೈನೈಟ್ ಎಲೆಕ್ಟ್ರಿಕ್ ಫೀಲ್ಡ್ಸ್. ಫಸ್ಟ್ ಇನ್ಫೈನೈಟ್ ಬಿಟ್ಬಿಡ್ರಿ, ಇವು 2 ಎಲೆಕ್ಟ್ರಿಕ್ ಫೀಲ್ಡ್ದು ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟ್ರೈ ಮಾಡೋಣ ನಾವು. ಇದನ್ನು ಯಾಕೆ ಹೇಳಕತ್ತೀನಿ ಅಂತ ಗೊತ್ತಾಗ್ತದೆ. ಸೊ ಈಗ E1, ಟೆಲ್ ಮಿ E1 ಈಸ್ E1 ಅಲಾಂಗ್ X ಆಕ್ಸಿಸ್ ಆರ್ Y ಆಕ್ಸಿಸ್? ಆ್ಯಕ್ಚುಲಿ ಅದು Xನೊಳಗಿಲ್ಲ Yನೊಳಗೂ ಇಲ್ಲ, ಹೌದಾ? ಈಸ್ E2 ಅಲಾಂಗ್ X ಆಕ್ಸಿಸ್ ಆರ್ Y ಆಕ್ಸಿಸ್? ನೋ, E2 ಈಸ್ ಆಲ್ಸೋ ನಾಟ್ ಅಲಾಂಗ್ X ಆರ್ Y ಆಕ್ಸಿಸ್. ಅದಕ್ಕೆ ನಾವೇನು ಮಾಡ್ತೀವಿ, ಈ ರೀತಿ ವೆಕ್ಟರ್ಸ್ ಇದ್ದಾಗ ವಿ ಟೇಕ್ ದೇರ್ ಕಾಂಪೋನೆಂಟ್ಸ್. ಸೊ ಅದಕ್ಕೆ ಈ ರೀತಿ ಹಿಂಗೆ X ಆಕ್ಸಿಸ್ Y ಆಕ್ಸಿಸ್ ಮಾಡಿಕೊಂಡು ಇಲ್ಲೊಂದು ಆ್ಯಂಗಲ್ ಚೂಸ್ ಮಾಡಿಕೊಂಡು 2 ಆ್ಯಂಗಲ್ ಸೇಮ್ ಇರ್ತಾವೆ ಬಿಕಾಸ್ ಇಲ್ಲಿ ಡಿಸ್ಟೆನ್ಸ್ ಸೇಮ್ ಇರೋದ್ರಿಂದ ತೀರ ಸೇಮ್ ಬರ್ತೈತಿ. ಈ ಕಡೆ E1 ಕಾಸ್ ಥೀಟಾ, ಇದ್ರ ಕೆಳಗೆ ಒಂದು E1 ಸೈನ್ ಥೀಟಾ. ಇದು ಸಿಲೆಬಸ್ನೊಳಗಿಲ್ಲ, ಇದನ್ನು ನೀವು ಡೆರಿವೇಷನ್ನೊಳಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ರೈಟ್ ನಾವು ಆ್ಯಕ್ಚುಯಲ್ ಡೆರಿವೇಷನ್ ಟೆಕ್ಸ್ಟ್ ಬುಕ್ನೊಳಗೆ ಏನು ಕೊಟ್ಟಾರಲ್ಲ ಅದನ್ನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇದು ಬೇಕು ನಮಗೆ. ಓಕೆ, ಸೊ ನಾ ಈಗ ಏನು ಮಾಡಾಕತ್ತೀನಿ, ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತೀನಿ. ಆಟ್ ಪಾಯಿಂಟ್ P ನಮಗೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು. ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ಸ್ ಅದಾವೆ ಈಗಲೇ? ಇನ್ಫೈನೈಟ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅದಾವೆ. ಆ ಇನ್ಫೈನೈಟ್ನೊಳಗೆ ವಿ ವಿಲ್ ಲುಕ್ ಅಟ್ ದ ಇನ್ಫೈನೈಟ್ ಲೇಟರ್. ವಿ ವಿಲ್ ಚೂಸ್ ಓನ್ಲಿ 2 ಚಾರ್ಜಸ್ ವಿಚ್ ಆರ್ ಈಕ್ವಲ್ ಇನ್ ವ್ಯಾಲ್ಯೂ ಆ್ಯಂಡ್ ದೇ ಆರ್ ಇಕ್ವಿಡಿಸ್ಟೆಂಟ್ ಫ್ರಮ್ ದ ಸೆಂಟರ್. ಸೊ ಅದರಿಂದ 2 ಎಲೆಕ್ಟ್ರಿಕ್ ಫೀಲ್ಡ್ ಬಂದು E1 E2. ಬಿಕಾಸ್ ನಾವು ಹೆಂಗೆ ಚೂಸ್ ಮಾಡಿವಲ್ಲ ಅದ್ರ ತಕ್ಕಂಗೆ 2ರದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಬರ್ತದೆ. ಈಗ ಇದ್ರದ್ದು ಕಾಂಪೋನೆಂಟ್ ತಗೊಳ್ಳೋಣ ನಾವು, ಒಂದು ಕಾಸ್ ಥೀಟಾ ಒಂದು ಸೈನ್ ಥೀಟಾ. ಸಿಮಿಲರ್ಲಿ E2ದು ಒಂದು ಈ ಕಡೆ E2 ಕಾಸ್ ಥೀಟಾ E2 ಸೈನ್ ಥೀಟಾ. ನೀವು E1 ಸೈನ್ ಥೀಟಾ ಮತ್ತು E2 ಸೈನ್ ಥೀಟಾ ಕಡೆ ಫೋಕಸ್ ಮಾಡಿರಿ. ಇವಂತೂ 2 ಆ್ಯಡ್ ಆಗ್ತಾವೆ, ಹೌದಲ್ರಿ? 2 ಸೇಮ್ ಡೈರೆಕ್ಷನಾಗಿ ಬಂದಾವೆ, ಈಗ ಆ್ಯಡ್ ಆಗ್ತಾವೆ. ಇವು 2 ಎಲೆಕ್ಟ್ರಿಕ್ ಫೀಲ್ಡ್ ಏನು ಬಂದ್ವಲ್ಲ, E1 ಸೈನ್ ಥೀಟಾ ಡೌನ್ವರ್ಡ್ಸ್, E2 ಸೈನ್ ಥೀಟಾ ಅಪ್ವರ್ಡ್ಸ್. ಇಲ್ಲಿ E1 ಮತ್ತು E2ದು ಮ್ಯಾಗ್ನಿಟ್ಯೂಡ್ ಸೇಮ್, ಆ್ಯಂಗಲ್ಲು ಸೇಮ್ ಬಂದಿರುತ್ತೆ ಅಂದರೆ ಸೈನ್ ಥೀಟಾ ಸೇಮ್. ಸೊ E1 ಸೈನ್ ಥೀಟಾ ಆ್ಯಂಡ್ E2 ಸೈನ್ ಥೀಟಾ ವಿಲ್ ಕ್ಯಾನ್ಸಲ್ ಈಚ್ ಅದರ್, ಹೌದಲ್ರಿ? ಸೊ ನೆಕ್ಸ್ಟ್ ಈಗ ಏನು ಗೊತ್ತಾಯ್ತು ನಮಗಂದ್ರೆ, ಈ 2 ಚಾರ್ಜ್ ಏನು ನಾವು ಚೂಸ್ ಮಾಡಿದ್ವಲ್ಲ ಅದರಿಂದ ಬರುವಂತಹ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬರುತ್ತೋ ನಮಗೆ ಗೊತ್ತಿಲ್ಲ. ಬಟ್ ಅದು ಬಂದಿದ್ದು ಹಾರಿಜಾಂಟಲ್ ಇರ್ತೈತಿ, ಅಲಾಂಗ್ X ಆಕ್ಸಿಸ್ ಇರುತ್ತೆ. ಆ್ಯಂಡ್ ಅಲಾಂಗ್ Y ಆಕ್ಸಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಕಮ್ಸ್ 0 ಬಿಕಾಸ್ ದಿ ಕಾಂಪೋನೆಂಟ್ಸ್ ಆರ್ ಕ್ಯಾನ್ಸಲಿಂಗ್ ಈಚ್ ಅದರ್. Y ಆಕ್ಸಿಸ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾನ್ಸಲ್ ಆಗುತ್ತೆ, X ಆಕ್ಸಿಸ್ನೊಳಗೆ ಇವು 2ರಿಂದ ಹಿಂಗೆ ಬಂತಲ್ಲ, ಹಿಂಗೆ ಬಂದಿದ್ದು ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗೆ ಬಂದಿರ್ತಾವಲ್ಲ, ನಾವು ಕಾಂಪೋನೆಂಟ್ಸ್ ತೊಗೊಂಡಾಗ X ಆಕ್ಸಿಸ್ನೊಳಗೆ 2 ಕಾಂಪೋನೆಂಟ್ಸ್ ಆ್ಯಡ್ ಆಗ್ತಾವೆ, Y ಕಾಂಪೋನೆಂಟ್ 2 ಕ್ಯಾನ್ಸಲ್ ಆಗ್ತಾವೆ. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ Y ಆಕ್ಸಿಸ್ ಈಸ್ 0. ಇಲ್ಲಿ ಕಾಂಪೋನೆಂಟ್ ಬರೋಂಗಿಲ್ಲ, ಇಲ್ಲೇ ಬರುತ್ತೆ. ಈಗ ನಾವು ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಈ 2 ಹೆಂಗೆ ಚಾರ್ಜ್ ಚೂಸ್ ಮಾಡಿದ್ವಲ್ಲ ಹಂಗೆ ಇನ್ನು 2 ಚಾರ್ಜ್ ಅಗೇನ್ ವಿಚ್ ಆರ್ ಅಟ್ ದ ಸೇಮ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್. ಈಗೂ ಕೂಡ ಇಲ್ಲಿಂದ ನೀವು ಎಲೆಕ್ಟ್ರಿಕ್ ಫೀಲ್ಡ್ 2 E3 E4 ಅಂತ ಹೇಳಿ ತೊಗೊಂಡ್ರಿ ಅಂದರೆ ಅದರದ್ದು ಕೂಡ ವರ್ಟಿಕಲ್ ಕಾಂಪೋನೆಂಟ್ಸ್.
ಬೈ ಸೇಯಿಂಗ್ ವರ್ಟಿಕಲ್ ಕಾಂಪೊನೆಂಟ್ಸ್ ಐ ಮೀನ್ ಅಲಾಂಗ್ ವೈ ಆಕ್ಸಿಸ್ ಕ್ಯಾನ್ಸಲ್ ಆಗ್ತಾವೆ, ಎಕ್ಸ್ ಆಕ್ಸಿಸ್ ಆ್ಯಡ್ ಆಗ್ತಾವೆ. ಮತ್ತು ಯಾವ ಎರಡು ಚಾರ್ಜ್ ತಗೋರಿ, ವೈ ಆಕ್ಸಿಸ್ ಕ್ಯಾನ್ಸಲ್ ಆಗ್ತೈತಿ, ಎಕ್ಸ್ ಆಕ್ಸಿಸ್ ಆ್ಯಡ್ ಆಗ್ತೈತಿ. ಇದರ ಅರ್ಥ ಏನು ಅಂದರೆ, ನೀವು ಇನ್ಫನೈಟ್ ಚಾರ್ಜಸ್ ಎಲ್ಲ ತೊಗೊಂಡ್ರೂ ಅಲ್ಲಿ ಬರುವಂತಹ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಅಲ್ಲಿ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡ್ನೊಳಗೆ ವರ್ಟಿಕಲ್ ಕಾಂಪೊನೆಂಟ್, ವೈ ಕಾಂಪೊನೆಂಟ್ ಎಲ್ಲ ಒಂದಕ್ಕೊಂದು ಕ್ಯಾನ್ಸಲ್ ಆಗಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಪಾಯಿಂಟ್ ಪಿ ಒಳಗೆ ಬರ್ತದಲ್ಲ, ದ್ಯಾಟ್ ವಿಲ್ ಬಿ ಹಾರಿಜಾಂಟಲ್ ಆರ್ ದ್ಯಾಟ್ ವಿಲ್ ಬಿ ಅಲಾಂಗ್ ಎಕ್ಸ್ ಆಕ್ಸಿಸ್. ಅಥವಾ ಅದಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ, ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಆ ವರ್ಡ್ ಯೂಸ್ ಮಾಡ್ಯಾರ. ಏನಂದ್ರೆ, ಆಟ್ ಪಾಯಿಂಟ್ ಪಿ ವಾಟ್ ಎವರ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ವಿ ಗೆಟ್ ಇಟ್ ವಿಲ್ ಬಿ ರೇಡಿಯಲ್. ರೇಡಿಯಲ್ ಅಂದರೆ ಇಟ್ ವಿಲ್ ಬಿ ಅಲಾಂಗ್ ದ ರೇಡಿಯಸ್. ಯಾವ ರೇಡಿಯಸ್ಸು, ಎಲ್ಲಿಂದ ಬಂತಿದ್ದು ರೇಡಿಯಸ್ಸು, ಎದ್ರದ್ದು ರೇಡಿಯಸ್ಸು, ಇಲ್ಲಿ ಸರ್ಕಲ್ಲ ಇಲ್ಲ, ರೇಡಿಯಸ್ ಎಲ್ಲಿಂದ ಬಂತು, ಇದನ್ನು ನೆಕ್ಸ್ಟ್ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ, ಹೇಳ್ತೇನೆ. ಸೊ ಈಗ ಒಂದು ಪಾಯಿಂಟ್ ನಾವು ಈಗ ಕ್ಲಿಯರ್ ಮಾಡ್ಕೊಂಡ್ವಿ ಇಷ್ಟೆಲ್ಲ ಮಾಡಿ. ಏನಂದ್ರೆ, ಈ ಪಾಯಿಂಟ್ ಪಿ ಒಳಗೆ ಇನ್ಫನೈಟ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಬರಲಿ. ಅವು ಹೆಂಗೆ ಬರ್ತಾವಂದ್ರೆ, ಎರಡೆರಡು ಎಲೆಕ್ಟ್ರಿಕ್ ಫೀಲ್ಡ್ ಕಾಂಬಿನೇಷನ್ ಹೆಂಗೆ ಬರ್ತಾವಂದ್ರೆ, ಅದ್ರದ್ದು ವರ್ಟಿಕಲ್ ಕಾಂಪೊನೆಂಟ್ ಕ್ಯಾನ್ಸಲ್ ಹಾಕುವಂಥ ಬರ್ತೈತಿ. ಅಂದರೆ ಅಲಾಂಗ್ ವೈ ಆಕ್ಸಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಬರಂಗನೇ ಇಲ್ಲ, ವೈ ಒಳಗೆ ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತಾವೆ. ಅಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸದ್ದು ಎಕ್ಸ್ ಕಾಂಪೊನೆಂಟ್ ಆಫ್ ಫಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್, ಎಕ್ಸ್ ಕಾಂಪೊನೆಂಟ್ ಆಫ್ ಸೆಕೆಂಡ್ ಎಲೆಕ್ಟ್ರಿಕ್ ಫೀಲ್ಡ್, ಎಕ್ಸ್ ಕಾಂಪೊನೆಂಟ್ ಆಫ್ ಥರ್ಡ್ ಎಲೆಕ್ಟ್ರಿಕ್ ಫೀಲ್ಡ್, ಎಕ್ಸ್ ಕಾಂಪೊನೆಂಟ್ ಆಫ್ ಫೋರ್ತ್, ಸೊ ಆನ್ ಅಪ್ ಟು ಎಕ್ಸ್ ಕಾಂಪೊನೆಂಟ್ ಆಫ್ ಇನ್ಫನೈಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲನೂ ಆ್ಯಡ್ ಆಗಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ರೇಡಿಯಲ್, ಇಟ್ ವಿಲ್ ಬಿ ಹಾರಿಜಾಂಟಲ್ ಆರ್ ಇಟ್ ವಿಲ್ ಬಿ ಅಲಾಂಗ್ ಎಕ್ಸ್ ಆಕ್ಸಿಸ್. ನಮಗೆ ಡೈರೆಕ್ಷನ್ ಗೊತ್ತಾಗ್ತು. ಈಗ ಮ್ಯಾಗ್ನಿಟ್ಯೂಡ್ ಕಡೆ ಹೋಗ್ಬೇಕು ನಾವು. ಓಕೆ, ಒಂದು ನಿಮಿಷ, ನಾನು ಬೆಟರ್ ಇದು ಬೋರ್ಡ್ ರಬ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡೋಣ. ಜಸ್ಟ್ ಅ ಮಿನಿಟ್. ಸೊ ಕಂಟಿನ್ಯೂಯಿಂಗ್ ವಿತ್ ದ ಡೆರಿವೇಷನ್, ಈ ಪಾಯಿಂಟ್ನೊಳಗೆ ಬರುವಂಥ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ರೇಡಿಯಲಿ ಔಟ್ವರ್ಡ್ಸ್. ಆ ರೇಡಿಯಲ್ ಅನ್ನೋ ವರ್ಡ್ ಯಾಕೆ ಅವ್ರು ಯೂಸ್ ಮಾಡ್ತಾರೆ ಅನ್ನೋದನ್ನು ಹೇಳ್ತೀನಿ. ಈ ಪಾಯಿಂಟನ್ನ ಅಷ್ಟನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ ನೋಡ್ರಿ ನಾನು. ಎರಡು ಚಾರ್ಜ್ ತೊಗೊಳ್ಳೋಣ, ಎರಡರದ್ದು ಎಲೆಕ್ಟ್ರಿಕ್ ಫೀಲ್ಡ್ ತೊಗೊಳ್ಳೋಣ, ಎಕ್ಸ್ ಕಾಂಪೊನೆಂಟ್ ಆ್ಯಡ್ ಆಗ್ತಾವೆ, ವೈ ಕಾಂಪೊನೆಂಟ್ ಕ್ಯಾನ್ಸಲ್ ಆಗ್ತಾವೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ. ಇದನ್ನು ಟೆಕ್ಸ್ಟ್ ಬುಕ್ನೊಳಗೆ ಒಂದಿಷ್ಟು ಟೆಕ್ಸ್ಟ್ ಬುಕ್ನೊಳಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿರ್ತಾರೆ, ಒಂದೊಂದರ ಕೊಟ್ಟಿರೋಂಗಿಲ್ಲ. ಇಲ್ಲೇ ದ ಬೇಸ್ ಬುಕ್ನೊಳಗೆ ಅವರು, ಇಫ್ ಯು ಆರ್ ಹ್ಯಾವಿಂಗ್ ದ ಬುಕ್ ಅಥವಾ ವಿಚ್ ಎವರ್ ಬುಕ್ ಯು ಹ್ಯಾವ್, ಕ್ಯಾಲ್ಕುಲೇಷನ್ ಆಫ್ ಫ್ಲಕ್ಸ್ ಥ್ರೂ ದ ಗಾಸಿಯನ್ ಸರ್ಫೇಸ್ ಅಂತ ಹೇಳಿ ಸೆಕೆಂಡ್ ಪ್ಯಾರಾಗ್ರಾಫ್ನೊಳಗೈತೆ. ಫಸ್ಟ್ ಪ್ಯಾರಾಗ್ರಾಫ್ ವಿಲ್ ಕಮ್ ಬ್ಯಾಕ್ ಬೈ ಸಿಮೆಟ್ರಿ ಅಂತ ಹೇಳ್ತಾರೆ ಅವ್ರು. ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡಿದ್ದು ಅದನ್ನು ಅವರು ಒಂದೇ ಸ್ಟೇಟ್ಮೆಂಟಾಗಿ ಹೇಳ್ಬಿಡ್ತಾರೆ. ಬೈ ಸಿಮೆಟ್ರಿ ದಿ ಎಲೆಕ್ಟ್ರಿಕ್ ಫೀಲ್ಡ್ ನಿಯರ್ ದ ವೈರ್ ಶುಡ್ ಬಿ ರೇಡಿಯಲಿ ಔಟ್ವರ್ಡ್ಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ವೈರ್. ಈ ಪಾಯಿಂಟ್ನೊಳಗೆ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ರೇಡಿಯಲಿ ಔಟ್ವರ್ಡ್ಸ್ ಇರ್ತದೆ ಮತ್ತು ಆ ವೈಯರಿಗೆ ನೋಡ್ರಿ, ಈ ವೈಯರಿಗೆ ಹೆಂಗೈತೆ ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ಎಕ್ಸ್ ಆಕ್ಸಿಸ್, ವೈಯರಿಗೆ ಪರ್ಪೆಂಡಿಕ್ಯುಲರ್. ಸೊ ಬೈ ಸಿಮೆಟ್ರಿ ಅಂದ್ರೇನು, ಬೈ ಸಿಮೆಟ್ರಿ ಅನ್ನೋ ವರ್ಡ್ ಆ ಶಬ್ದ ಯಾಕೆ ಯೂಸ್ ಮಾಡಿದ್ರು ಅಂದರೆ, ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದ್ದರೆ ಬೈ ಸಿಮೆಟ್ರಿ ನಿಮ್ಗೆ ಇನ್ನೊಂದು ಪಾಸಿಟಿವ್ ಚಾರ್ಜ್ ಎಂತ ಸಿಗುತ್ತೆ ಅಂದರೆ, ಈ ಎರಡರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಬಂದಾಗ ಅವುಗಳ ವೈ ಕಾಂಪೊನೆಂಟ್ ಕ್ಯಾನ್ಸಲ್ ಆಗಿ ಎಕ್ಸ್ ಕಾಂಪೊನೆಂಟ್ ಆ್ಯಡ್ ಆಗ್ತವೆ. ಈ ಒಂದು ಸ್ಟೇಟ್ಮೆಂಟ್ ಅವ್ರು ಏನು ಹೇಳಿದ್ರಲ್ಲ ಅಲ್ಲೇ, ರೇಡಿಯಲಿ ಔಟ್ವರ್ಡ್ಸ್ ಇರುತ್ತೆ, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ರೇಡಿಯಲಿ ಔಟ್ವರ್ಡ್ಸ್ ಪರ್ಪೆಂಡಿಕ್ಯುಲರ್ ಟು ದ ವೈರ್. ಇದನ್ನು ಅರ್ಥ ಮಾಡ್ಸಕ್ಕೆ ನಾ ಈಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಬಿಗಿನಿಂಗ್ ಆಫ್ ದ ಡೆರಿವೇಷನ್ನಿಂದ ಬರೋಣ ನಾವೀಗ. ಕನ್ಸಿಡರ್ ಆ್ಯನ್ ಇನ್ಫನೈಟ್ಲಿ ಲಾಂಗ್ ಥಿನ್ ಸ್ಟ್ರೇಟ್ ವೈರ್ ಚಾರ್ಜ್ಡ್ ಯೂನಿಫಾರ್ಮ್ಲಿ ವಿತ್ ಅ ಲೀನಿಯರ್ ಚಾರ್ಜ್ ಡೆನ್ಸಿಟಿ ವಿಚ್ ಈಸ್ ಲಾಮ್ಡಾ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲಾಮ್ಡಾ ಕಾನ್ಸ್ಟೆಂಟ್ ನಾನು ಹೇಳಿದ್ನಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ 10 ಕೂಲಂಬ್ ಪರ್ ಮೀಟರ್, ಪ್ರತಿ 1 ಮೀಟರಿಗೆ 10 ಕೂಲಂಬ್ನಷ್ಟು ಚಾರ್ಜು, ಆ ರೀತಿ. ಆ್ಯಂಡ್ ದ್ಯಾಟ್ ಲಾಮ್ಡಾ ಹಿಯರ್ ಈಸ್ ಗ್ರೇಟರ್ ದ್ಯಾನ್ 0 ಅಂತ ಕೊಟ್ಟಾರ ಅವರು. ಅಂದ್ರೆ ಏನರ್ಥ, ಇಲ್ಲಿ ನೀವು ಪಾಸಿಟಿವ್ ಚಾರ್ಜ್ ತೊಗೊಂಡಿದ್ರೆ ಲಾಮ್ಡಾ ವ್ಯಾಲ್ಯೂ ವಿಲ್ ಬಿ ಗ್ರೇಟರ್ ದ್ಯಾನ್ 0. ನೆಗೆಟಿವ್ ಚಾರ್ಜ್ ಇದ್ದರೆ ನೆಗೆಟಿವ್ ವ್ಯಾಲ್ಯೂ ಬರ್ತೈತಿ. ಬಿಕಾಸ್ ಲಾಮ್ಡಾ ಈಸ್ ಈಕ್ವಲ್ಸ್ ಟು ಏನು, Q/L, ಹೌದಲ್ರಿ, ಚಾರ್ಜ್ ಪರ್ ಯೂನಿಟ್ ಲೆಂತ್. ಸೊ ಪಾಸಿಟಿವ್ ಚಾರ್ಜ್ ಇದ್ದರೆ ಲಾಮ್ಡಾ ಬಿಕಮ್ಸ್ ಪಾಸಿಟಿವ್. ನಾವಿಲ್ಲಿ ಪಾಸಿಟಿವ್ ಚಾರ್ಜ್ ತೊಗೊಂಡಿವಲ್ಲ, ಅದಕ್ಕೆ ಲಾಮ್ಡಾ ಇಸ್ ಗ್ರೇಟರ್ ದ್ಯಾನ್ 0 ಅಂತಾರೆ ಅವ್ರು. ಕನ್ಸಿಡರ್ ಅ ಪಾಯಿಂಟ್ ಪಿ ಆಟ್ ಅ ಡಿಸ್ಟೆನ್ಸ್ R ಫ್ರಮ್ ದ ವೈರ್. ಈಗ ಹೇಳ್ತಾರೆ ನೋಡ್ರಿ, ಇದೇನೋ ಇದನ್ನು ಎಕ್ಸ್ಪ್ಲೈನ್ ಮಾಡ್ಬೇಕು ನಾ ಈಗ, ಇಂಪಾರ್ಟೆಂಟ್. ಇಮ್ಯಾಜಿನ್ ಅ ಕ್ಲೋಸ್ಡ್ ಸಿಲಿಂಡ್ರಿಕಲ್ ಸರ್ಫೇಸ್.
ಇದು ಏನು ಗೊತ್ತಾ, ನಾವೀಗ ಎಕ್ಸ್ಪ್ಲೇನ್ ಮಾಡಕ್ಕೆ ಹೊಂಟಿದ್ದು ಗಾಸಿಯನ್ ಸರ್ಫೇಸ್. ನಾವು ಮುಂದೆ ಇಲೆಕ್ಟ್ರಿಕ್ ಫ್ಲಕ್ಸ್ದು ಫಾರ್ಮುಲಾ ಯೂಸ್ ಮಾಡಕ್ಕೆ ಹೊಂಟಿವಿ. ದಿಸ್ ಈಸ್ ಅಪ್ಲಿಕೇಶನ್ ಆಫ್ ಗಾಸಸ್ ಥಿಯರಮ್. ಗಾಸಸ್ ಥಿಯರಮ್ದು ಅಪ್ಲಿಕೇಶನ್ ಒಳಗೆ ಮತ್ತು ಗಾಸಿಯನ್ ಸರ್ಫೇಸ್ ಫಸ್ಟಿಗೆ ಡ್ರಾ ಮಾಡ್ಬೇಕಲ್ಲ. ಅಂದ್ರೆ ಒಂದು ಎನ್ಕ್ಲೋಸ್ಡ್ ಸರ್ಫೇಸ್, ಕ್ಲೋಸ್ಡ್ ಸರ್ಫೇಸ್ ತೊಗೋಬೇಕು, ಅದಕ್ಕೆ ಗಾಸ್ ಥಿಯರಮ್ ಹಚ್ಬೇಕು. ಇಮ್ಯಾಜಿನ್ ಅ ಕ್ಲೋಸ್ಡ್ ಸಿಲಿಂಡ್ರಿಕಲ್ ಸರ್ಫೇಸ್ of radius r and height l as the Gaussian surface enclosing a portion of the charged wire as shown in the figure. ಓಕೆ, ಈಗ ಗಾಸ್ ಥಿಯರಮ್ ಕಡೆ ಬರೋಣ ನಾವು. ಗಾಸ್ ಥಿಯರಮ್ ಏನು ಹೇಳ್ತೈತೆ ನಮಗಂದ್ರೆ, ಇಫ್ ವಿ ಹ್ಯಾವ್ ಅ ಕ್ಲೋಸ್ಡ್ ಸರ್ಫೇಸ್ ಆ್ಯಂಡ್ ಇಫ್ ಇನ್ಸೈಡ್ that closed surface there are charges, then the amount of electric flux which comes out is q by epsilon naught ಅಂತ. ಹೌದಾ? ಸೊ ಇದನ್ನು ಫಾರ್ಮುಲಾ ಹಚ್ಬೇಕಂದ್ರೆ ಫಸ್ಟಿಗೆ ಒಂದು ಗಾಸಿಯನ್ ಸರ್ಫೇಸ್ ಇರಬೇಕಲ್ಲೇ, ಅದರೊಳಗೆ ಚಾರ್ಜಸ್ ಇರಬೇಕು. ಸೊ ಇಲ್ಲಿ ಚಾರ್ಜಸ್ ಅಂತೂ ಅದಾವೆ. ನಾನೀಗ ಒಂದು ಗಾಸಿಯನ್ ಸರ್ಫೇಸ್ ಡ್ರಾ ಮಾಡ್ತೀನಿ. ಈ ಗಾಸಿಯನ್ ಸರ್ಫೇಸ್ ನಿಮಗೆ ನೆನಪಿದ್ರೆ ಪ್ರೀವಿಯಸ್ ವಿಡಿಯೋದೊಳಗೆ ನಾನು ಹೇಳೇನಿ ಏನಂತ, ಅದರ ಶೇಪ್ ಏನು ಬೇಕಾದರೂ ಇರಬಹುದು, ಯಾವ್ದು ಬೇಕಾದ್ರೂ ಡ್ರಾ ಮಾಡ್ಬೋದು. ಸ್ವಲ್ಪ ನಾವು ವಿಚಾರ ಮಾಡಿ ಆ ಸಿಚುವೇಶನ್ನೊಳಗೆ ನಮಗೆ ಅನುಕೂಲಕ್ಕೆ ತಕ್ಕಂಗೆ ಡ್ರಾ ಮಾಡ್ಕೋಬಹುದು. ಇಲ್ಲಿ ಅವರು ಸಿಲಿಂಡ್ರಿಕಲ್ ಶೇಪ್ ಚೂಸ್ ಮಾಡ್ತಾರೆ. ಯಾಕಂತ ಅನ್ನೋದನ್ನು ಹೇಳ್ತಾನೆ. ವಿ ಕ್ಯಾನ್ ಡ್ರಾ ಗಾಸಿಯನ್ ಸರ್ಫೇಸ್ ಆಫ್ ಎನಿ ಶೇಪ್, ಬಟ್ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಸ್ವಲ್ಪ ಇಂಟೆಲಿಜೆಂಟ್ಲಿ ನಾವು ಚೂಸ್ ಮಾಡ್ತೀವಿ. ಇಲ್ಲೇ ಸಿಲಿಂಡ್ರಿಕಲ್ ಯಾಕೆ ಚೂಸ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಸಿಲಿಂಡರ್ನೊಳಗೆ ವಿ ಕ್ಯಾನ್ ಆ್ಯಕ್ಚುಲಿ ಡಿವೈಡ್ ಅ ಸಿಲಿಂಡರ್ into three parts ಅಥವಾ ಹ್ಯಾವಿಂಗ್ 3 kinds ಆಫ್ ಫೇಸಸ್. ಇದಕ್ಕೆ ಹಿಂಗೆ ರೋಲ್ ಇರ್ತೈತಲ್ಲ ಇದು ಕಂಪ್ಲೀಟ್ಲಿ. ದಿಸ್ ಇಸ್ ಟೋಟಲ್ ಏನಂತಿರೋದಕ್ಕೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಮ್ಯಾಲೆ ಇಲ್ಲೊಂದು 2 ಸರ್ಕಲ್ ಇರ್ತಾವೆ. ನಾವು ಇದನ್ನು 3 ಟೈಪ್ ಆಫ್ ಏರಿಯಾ ಒಳಗೆ ಡಿವೈಡ್ ಮಾಡ್ಬೋದು. ಇದೊಂದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಇದಕ್ಕೆ ನಾನು ಕರಿತೀನಿ ಟಾಪ್ ಫೇಸ್ ವಿಚ್ ಈಸ್ ಸರ್ಕ್ಯುಲಾರ್. ಹೌದಾ? ಇದಕ್ಕೆ ನಾನು ಕರಿತೀನಿ bottom face which is also circular. So we have 2 circular faces and 1 lateral surface. ಹೌದಾ? ಸೊ ಇದನ್ನು ಯಾಕೆ ಚೂಸ್ ಮಾಡ್ತಾರೆ ಅಂದರೆ, ನಮಗಿಲ್ಲಿ 2 ಟೈಪ್ ಏರಿಯಾ ಸಿಗ್ತಾವೆ. ಒಂದು ಲ್ಯಾಟ್ರಲ್ ಸರ್ಫೇಸ್, ಇನ್ನೊಂದು 2 ಸರ್ಕ್ಯುಲರ್ ಫೇಸ್. ನಾನು ಏನು ಮಾಡ್ತೀನಿ, ಟಾಪ್ ಫೇಸ್ ಮತ್ತು ಬಾಟಮ್ ಫೇಸ್ ಇವು 2 ಸೇರಿ ಒಂದು ಕ್ಯಾಟಗರಿ, ಒಂದು ಟೈಪ್. 2 ಸರ್ಕಲ್ ಅಲ್ಲ ನೋಡ್ರಿ, ಮ್ಯಾಲೊಂದು ಸರ್ಕಲ್ ಕೆಳಗೊಂದು ಸರ್ಕಲ್, ಇವೆರಡು ಸೇರಿ ಒಂದು ಟೈಪ್ ಏರಿಯಾ. ಇದೊಂದು ಲ್ಯಾಟ್ರಲ್ ಸರ್ಫೇಸ್ ಒಂದು ಏರಿಯಾ. ಏನಂತ ಹೇಳ್ತೀನಿ, ಇದ್ರ ಸ್ಪೆಷಾಲಿಟಿ ಏನಂತ ಹೇಳಿ ಈ ಸದ್ಯ ಹಿಂಗೆ ತಗೋರಿ, ಇಷ್ಟು ಅರ್ಥ ಮಾಡ್ಕೋರಿ. ಸಿಲಿಂಡರ್ನೊಳಗೆ ನಾವು 3 ಟೈಪ್ ಏರಿಯಾ ಆಗಿ ಡಿವೈಡ್ ಮಾಡಬಹುದು. ಓಕೆ, ಆ 3 ಟೈಪ್ ಏರಿಯಾನ ತೊಗೊಂಡು ಏನು ಮಾಡ್ತಾರೆ ಅನ್ನೋದು ಗೊತ್ತಾಗ್ತೈತೆ. ಈಗ ನಾನು ಏನು ಮಾಡ್ಬೇಕು, ಗಾಸಿಯನ್ ಸರ್ಫೇಸ್ ಇಲ್ಲಿ ಡ್ರಾ ಮಾಡೋಣ. ಹೌದಾ? ಗಾಸಿಯನ್ ಸರ್ಫೇಸ್ ಅದರೊಳಗೆ ಚಾರ್ಜಸ್ ಬರ್ತಾವೆ. ಈಗ ನೋಡ್ರಿ, ನಾನಿಲ್ಲೇ ಒಂದು ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ ಚೂಸ್ ಮಾಡಕತ್ತೀನಿ. ಓಕೆ, ಈ ಗಾಸಿಯನ್ ಸರ್ಫೇಸ್ ನಾವು ಡ್ರಾ ಮಾಡ್ಬೇಕಾದ್ರೆ ಒಂದೇನು ಕೇರ್ ತೊಗೋಬೇಕು ಅಂದರೆ, ದ ಗಾಸಿಯನ್ ಸರ್ಫೇಸ್ ಶುಡ್ ಪಾಸ್ ಥ್ರೂ the point P at which we would like to calculate the electric field. ಹೌದಾ? ಆಮೇಲೆ ಆ ಗಾಸಿಯನ್ ಸರ್ಫೇಸ್ ಮೇಲೆ at all points electric field must be same. 2 ಪಾಯಿಂಟ್ ಲಕ್ಷ ಕೊಡ್ಬೇಕು. 2 ಪಾಯಿಂಟ್ ಲಕ್ಷ ಕೊಡ್ಬೇಕು. ಒಂದು ಫಸ್ಟ್ ಪಾಯಿಂಟ್, ದಿ ಗಾಸಿಯನ್ ಸರ್ಫೇಸ್ that we draw should pass through the point at which we would like to calculate the electric field. ಒಂದನೇದು. ಎರಡನೇದು, ಆ ಗಾಸಿಯನ್ ಸರ್ಫೇಸ್ ಮೇಲೆ ಇರುವಂತಹ ಪ್ರತಿಯೊಂದು ಪಾಯಿಂಟ್ನೊಳಗೆ ಪ್ರತಿಯೊಂದು ಬಿಂದು ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಶುಡ್ ಬಿ ಕಾನ್ಸ್ಟೆಂಟ್. ಈಗ ನೋಡ್ರಿ, ಇದು ಸಿಲಿಂಡ್ರಿಕಲ್ ಏನು ಸರ್ಫೇಸ್ ನಾವು ಗಾಸಿಯನ್ ಸರ್ಫೇಸ್ ಆಗಿ ಚೂಸ್ ಮಾಡಿವಲ್ಲ, ಇದ್ರದ್ದು ಈಗ ನೋಡ್ರಿ, ಈ ಪಾಯಿಂಟ್ನೊಳಗೆ ಇಲೆಕ್ಟ್ರಿಕ್ ಫೀಲ್ಡ್, ಈಗ ಆ್ಯಕ್ಚುಲಿ ನಾವು ಪಾಯಿಂಟ್ ಪಿ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡಿವಿಲ್ಲ, ಇದರ ಸೇಮ್ ವ್ಯಾಲ್ಯೂ ಎಲ್ಲೂ ಇರ್ತೈತಿ. ಈಗ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಂತ ಅನ್ಕೋರಿ. ಅದು ಫಾರ್ ಎಕ್ಸಾಂಪಲ್ 20 N/Coulomb ಅಂತಂತ ತಿಕ್ಕೋರಿ. ವಾಟ್ ಈಸ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ, ಇಲ್ಲಿರುವಂಥ
ಎಲ್ಲ ಪಾಸಿಟಿವ್ ಚಾರ್ಜ್ಗಳ ಅವು ಇನ್ಫನೈಟ್ ಚಾರ್ಜಸ್ ಎಲ್ಲ ಸೇರಿ ಇನ್ಫನೈಟ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಬಂದು ರಿಸಲ್ಟೆಂಟ್ ಎಷ್ಟು ಕ್ಯಾಲ್ಕುಲೇಟ್ ಮಾಡೀವಿ ಅಂತ ಅನ್ಕೋರಿ 20. ಈ ಪಾಯಿಂಟ್ನೊಳಗೂ 20ನೇ ಇರ್ತೈತಿ ಈಗ. ಯಾಕೆ ಗೊತ್ತನ, ಇಲ್ಲೇನು ಡಿಸ್ಟೆನ್ಸ್ ಆರ್ ಐತಲ್ಲ ಇದು ಸೇಮ್ ಡಿಸ್ಟೆನ್ಸ್ ಆರ್ ಇರ್ತೈತಿ. ಬಿಕಾಸ್ ಇದು ಹಿಂಗೆ ರೇಡಿಯಲ್ ಇರುತ್ತೆ ನೋಡ್ರಿ, ಅಂದ್ರೆ ಸಿಲಿಂಡರ್ ಇಲ್ಲಿ ಟಾಪ್ ಫೇಸ್ ಅದೊಂದು ಸರ್ಕಲ್ ಇರೋದ್ರಿಂದ ಆಲ್ ದೀಸ್ ಪಾಯಿಂಟ್ಸ್, ಇಫ್ ಐ ಮಾರ್ಕ್ ಒಂದಿಷ್ಟು ಪಾಯಿಂಟ್ಸ್ ಇಲ್ಲಿ ಮಾರ್ಕ್ ಮಾಡಿದರೆ ಆಲ್ ದೀಸ್ ಪಾಯಿಂಟ್ಸ್ ಆರ್ ಆಟ್ ಈಕ್ವಲ್ ಡಿಸ್ಟೆನ್ಸ್ ಫ್ರಮ್ ದ ವಯರ್. ಆಮೇಲೆ ಈ ಪಾಯಿಂಟ್ ಪಿ ನಾನು ಈಗ 2 ಪಾಯಿಂಟ್ ಕಂಪ್ಯಾರಿಸನ್ ಮಾಡಿರಿ. ಈ ಸೆಂಟರ್ನೊಳಗೆ ನಾವು ಒಂದು ಪಾಯಿಂಟ್ ಪಿ ತೊಗೊಂಡಿವಲ್ಲ, ಈ ಪಾಯಿಂಟ್ ಮತ್ತು ಇಲ್ಲೊಂದು ಮ್ಯಾಲೆ ಒಂದು ಪಾಯಿಂಟ್ ಮಾರ್ಕ್ ಮಾಡ್ತೀನಿ. ಸೊ ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ ಇವು ಎರಡರೊಳಗೆ ದಿಸ್ ಈಸ್ ಕ್ಲೋಸರ್ ಟು ದ ಟಾಪ್ ಎಂಡ್, ದಿಸ್ ಈಸ್ ಕ್ಲೋಸರ್ ಟು ದ ಬಾಟಮ್ ಎಂಡ್ ಅನ್ನಕ್ಕೆ ಬರೋಂಗೇ ಇಲ್ಲ. ಯಾಕೆ ಗೊತ್ತೇನು, ಇದು ಟಾಪ್ ಎಂಡ ಇಲ್ಲ, ಬಾಟಮ್ ಎಂಡ ಇಲ್ಲ. ನೀವು ಇಲ್ಲೇ ಯಾವ ಪಾಯಿಂಟ್ ತೊಗೊಂಡ್ರೂ ಇಟ್ ಈಸ್ ಅಟ್ ದ ಸೇಮ್ ಡಿಸ್ಟೆನ್ಸ್ ಫ್ರಮ್ ಬೋತ್ ದ ಎಂಡ್ಸ್. ಆ್ಯಕ್ಚುಲಿ ಬೋತ್ ಎಂಡ್ ಇಲ್ಲೇ ಲೀಗಲ್ಲೇ. ಅಂದ್ರೆ ಅರ್ಥ ಏನು ಗೊತ್ತನ, ನಾನು ಏನು ಹಾಕಿ ಟ್ರೈ ಮಾಡಾಕತ್ತೀನಿ, ಇಲ್ಲೂ ಡಿಸ್ಟೆನ್ಸ್ ಸೇಮ್ ಮತ್ತು ಈ ಎಲ್ಲ ಪಾಯಿಂಟದ್ದು ಮೇಲೆ ಕೆಳಗಿನಿಂದಲೂ ಡಿಸ್ಟೆನ್ಸ್ ಸೇಮ್. ಅಂದರೆ ಆಟ್ ಆಲ್ ದೀಸ್ ಪಾಯಿಂಟ್ಸ್ ಇಲ್ಲಿ ನೀವು ಮಾರ್ಕ್ ಮಾಡ್ಕೊತ ಹೋಗ್ರಿ ಈ ಸಿಲಿಂಡರ್ ಮೇಲೆ. ಇದು ಆ್ಯಕ್ಚುಲಿ ಹಿಂಗೆ 3D ಇರುತ್ತೆ ಸಿಲಿಂಡರ್, ಹಿಂಗೆ 3D. ಸೊ 3D ಇರ್ತೈತಲ್ಲ, ಅದು ಎಲ್ಲ ಕಡೆ ಆ 3D ಮೇಲೆ 3D ಸಿಲಿಂಡರ್ ಮೇಲೆ ಯಾವುದೋ ಪಾಯಿಂಟ್ ನೀವು ಮಾರ್ಕ್ ಮಾಡಿದ್ರು ಅದು ಅಷ್ಟಷ್ಟು ಆ ವಯರ್ನಿಂದ ಡಿಸ್ಟೆನ್ಸ್ ಇದ್ದಿದ್ದಕ್ಕೆ ಆಟ್ ಆಲ್ ದ ಪಾಯಿಂಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಸೇಮ್. ಒಂದು ಆಮೇಲೆ ಇಲ್ಲಿ ಟಾಪ್ ಫೇಸ್ ಇರುತ್ತೆ ನೋಡ್ರಿ ಮತ್ತು ಈ ಬಾಟಮ್ ಫೇಸ್. ನಾ ಹೇಳಿದ್ದೆ ಈ ಸಿಲಿಂಡ್ರನ್ನು ನಾವು 3 ಡಿಫ್ರೆಂಟ್ ಏರಿಯಾ ಆಗತ್ತೆ ಟ್ರೀಟ್ ಮಾಡ್ತೀವಂತ. ಒಂದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಇದು ಏರಿಯಾ 1, ಟಾಪ್ ಫೇಸ್ ಏರಿಯಾ 2, ಬಾಟಮ್ ಫೇಸ್ ಏರಿಯಾ 3. ಇದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಚೂಸ್ ಮಾಡಿರಿ. ಇದು ಹಿಂಗೆ ಬಂದಿರ್ತೈತಲ್ಲ, ಇದು ಏರಿಯಾ 1. ಈ ಲ್ಯಾಟ್ರಲ್ ಸರ್ಫೇಸ್ ಏರಿಯಾದಿಂದ ಇದ್ರ ಒಳಗೆ, ಈ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಒಳಗೆ ಈ ವಯರ್ನಾಗಿರುವಂಥ ಈ ಪಾಸಿಟಿವ್ ಚಾರ್ಜ್ಗಳಿಂದ ಈ ಲ್ಯಾಟ್ರಲ್ ಸರ್ಫೇಸ್ ಏರಿಯಾದಿಂದ ಹಿಂಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತೈತಿ. ಈಗ ಇಮ್ಯಾಜಿನ್ ಮಾಡಿರಿ, ಇದು ಸಿಲಿಂಡರ, ಈ ಸಿಲಿಂಡರ್ ಒಳಗೆ ಇನ್ಸೈಡ್ ದ ಸಿಲಿಂಡರ್ ಒಂದು ವಯರ್ ಪಾಸ್ ಆಗೈತಿ. ಇನ್ಸೈಡ್ ಸೆಂಟರ್ನೊಳಗೆ ಒಂದು ವಯರ್ ಪಾಸ್ ಆಗೈತಿ. ಆ ವಯರ್ ಮೇಲೆ ಪಾಸಿಟಿವ್ ಚಾರ್ಜಸ್ ಇದ್ದರೆ ಡೆಫಿನೆಟ್ಲಿ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಚ್ ಕಮ್ ಫ್ರಮ್ ದೋಸ್ ಪಾಸಿಟಿವ್ ಚಾರ್ಜಸ್ ದೇ ವಿಲ್ ಆಲ್ಸೋ ಪಾಸ್ ಥ್ರೂ ದ ಲ್ಯಾಟರಲ್ ಸರ್ಫೇಸ್ ಆಫ್ ದ್ಯಾಟ್ ಸಿಲಿಂಡರ್. ಹೌದಲ್ರಿ? ಈಗ ನೋಡ್ರಿ, ದಟ್ ಮೀನ್ಸ್ ಇಲ್ಲೇ ಈ ಲ್ಯಾಟರಲ್ ಸರ್ಫೇಸ್ ಏರಿಯಾ ಏನೈತಲ್ಲ ಸಿಲಿಂಡರ್, ಅದರಿಂದ ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತೈತೆ. ಲೆಟ್ ಮೀ ಕಾಲ್ ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಚ್ ಕಮ್ಸ್ ಔಟ್. ಒಂದೇ ಮಾತು, ನಾವು ಗಾಸಿಯನ್ ಸರ್ಫೇಸ್ ಯಾವ್ದು ಚೂಸ್ ಮಾಡೀವಿ? ಸಿಲಿಂಡರ್. ಗಾಸಿಯನ್ ಸರ್ಫೇಸ್ ಚೂಸ್ ಮಾಡಿದ್ಮೇಲೆ ನಾವು ಅದಕ್ಕೆ ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ಮುಲಾ ಹಾಸ್ತೀವಲ್ಲ, ಈ ಫಾರ್ಮುಲಾ ಏನು ಹೇಳ್ತೈತಿ? ಹೌ ಮಚ್ ಎಲೆಕ್ಟ್ರಿಕ್ ಫ್ಲಕ್ಸ್ ಕಮ್ಸ್ ಔಟ್ ಆಫ್ ದಿಸ್ ಸಿಲಿಂಡರ್. ಸಿಲಿಂಡರ್ ಯಾಕೆ ನಾವು ಗಾಸಿಯನ್ ಸರ್ಫೇಸನ್ನು ಸಿಲಿಂಡ್ರಿಕಲ್ ಶೇಪ್ನೊಳಗೆ ಚೂಸ್ ಮಾಡೀವಿ. ಸೊ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಚ್ ಕಮ್ಸ್ ಔಟ್ ಆಫ್ ದಿಸ್ ಸಿಲಿಂಡರ್ ಈಸ್ ಈಕ್ವಲ್ ಟು Q/ε0. ಅಂದ್ರೆ ನಾ ಏನು ಮಾಡ್ತೀನಿ, the total electric flux which comes out of this cylinder, I will divide it into 3 parts: phi1, phi2, phi3. ಅಂದ್ರೆ ನೋಡ್ರಿ, ಒಂದೇ ಮಾತು, ಈ ಸಿಲಿಂಡರ್ ಒಳಗೆ ಏನದಾವು? ಪಾಸಿಟಿವ್ ಚಾರ್ಜ್ ಅದಾವ. ಇಲ್ಲ, ಸಿಲಿಂಡರ್ ಒಳಗೆ ಪಾಸಿಟಿವ್ ಚಾರ್ಜ್ ಅದಾವು, ಅಥವಾ ಈ ಪಾಸಿಟಿವ್ ಚಾರ್ಜ್ ಸುತ್ತಲೂ ನಾವು ಒಂದು ಸಿಲಿಂಡರ್ ಕನ್ಸಿಡರ್ ಮಾಡೀವಿ. ಸೊ ಆ ಪಾಸಿಟಿವ್ ಚಾರ್ಜ್ನಿಂದ ಬಂದು ಈ ಸಿಲಿಂಡರ್ನಾಗ ಹಾಸಿ 1000 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಂದರೆ ಆ 1000ನೊಳಗೆ ನಾನು ಹೇಳ್ತೀನಿ ಒಂದಿಷ್ಟು ಈ ಸಿಲಿಂಡರ್ದು ಲ್ಯಾಟರಲ್ ಸರ್ಫೇಸ್ನಿಂದ ಬರ್ತಾವೆ, ಒಂದಿಷ್ಟು ನಾವು ಅನ್ಕೊಳ್ಳೋಣ ಸಮ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಕಮ್ ಫ್ರಮ್ ದ ಟಾಪ್ ಫೇಸ್ ಆ್ಯಂಡ್ ಸಮ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಕಮ್ ಫ್ರಮ್ ದ ಬಾಟಮ್ ಫೇಸ್. ಲೆಟ್ phi1 be the electric flux which comes out of the lateral surface. Let phi2 is lateral surfaceನಾಗ ಬರುವಂತಹ ಎಲೆಕ್ಟ್ರಿಕ್ ಫ್ಲಕ್ಸ್. phi2 and phi3, let phi2 be the electric flux which comes out of the top face and phi3 be the electric flux which comes out of the bottom face. ಅಂದ್ರೆ ಈಗ ನೋಡ್ರಿ, ಇದು ಫಸ್ಟ್ ಟೈಮ್ ಅರ್ಥ ಮಾಡ್ಕೊಳ್ಳೋಕ್ಕಷ್ಟೇ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ನಾನು ಆ್ಯಸ್ ಮಚ್ ಆ್ಯಸ್ ಡೀಟೇಲ್ನೊಳಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಕತ್ತೀನಿ, ಸೊ ದ್ಯಾಟ್ ಸೆಕೆಂಡ್ ಡೆರಿವೇಷನ್ ಅಟ್ಲೀಸ್ಟ್ ನಾವು ಹೋದಾಗ ನಾವು ಏನು ಮಾಡಕತ್ತೀವಿ ಅನ್ನೋದು ಕ್ಲಿಯರ್ ಗೊತ್ತಾಗ್ತೈತೆ. ಓಕೆ, ಈಗ ನೋಡ್ರಿ, electric flux, let phi E be the total electric flux which comes out of this Gaussian surface.
ಗಾಸಿಯನ್ ಸರ್ಫೇಸ್ ಅದನ್ನು ನಾವಿಲ್ಲೇ ಸಿಲಿಂಡ್ರಿಕಲ್ ಶೇಪ್ ಚೂಸ್ ಮಾಡೀವಿ. ಗಾಸಿಯನ್ ಸರ್ಫೇಸ್ ಯಾಕೆ ನಾವು ಡ್ರಾ ಮಾಡ್ತೀವಿ ಅಂದ್ರೆ ಅದಕ್ಕೆ ನಾವು ಗಾಸ್ ಥೇರಮ್ ಹಚ್ಬೇಕು. ಆ ಫೈ ಇ ಈಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ಫಾರ್ಮುಲಾ ಹಚ್ಬೇಕು. ಸೊ ಲೆಟ್ ಫೈ ಇ ಬಿ ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಕಮಿಂಗ್ ಔಟ್. ಅದನ್ನು ನಾನು ಬರಿತೀನಿ. ಲೆಟ್ ಫೈ ಇ ಈಸ್ ಈಕ್ವಲ್ಸ್ ಟು ಫೈ 1 ಪ್ಲಸ್ ಫೈ 2 ಪ್ಲಸ್ ಫೈ 3. ಏನು ಫೈ 1 ಫೈ 2 ಫೈ 3? ಈಗ ಒಂದೇ ಮಾತು, ಈ ಸಿಲಿಂಡರ್ನಿಂದ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತೂ ಹೊರಗೆ ಬರ್ತಾವೆ. ಯಾಕೆ ಬರ್ತಾವೆ? ಸಿಲಿಂಡರ್ ಒಳಗೆ ಚಾರ್ಜ್ ಅದಾವಿಲ್ಲ, ಅಲ್ಲಿ ಈ ವೈರ್ ಚಾರ್ಜು ಬರ್ತಾವಿಲ್ಲ. ಓಕೆ, ಸೊ ಈಗ ಇಫ್ ದೇರ್ ಆರ್ 1000 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಮಿಂಗ್ ಔಟ್, ಅದರೊಳಗೆ ಲ್ಯಾಟ್ರಲ್ ಸರ್ಫೇಸ್ ಟಾಪ್ ಫೇಸ್ ಬಾಟಮ್ ಫೇಸ್ 3 ಗೊತ್ತಾದವ ನಿಮ್ಗೆ. ಈಗ ಸಿಲಿಂಡರ್ ಇರೋದು ಸುತ್ತ ಏನಿರ್ತಲ್ಲ ಅದು, ಈಗ ಲೈಕ್ ನೀವು ಒಂದು ಟೆಂಪಲಿಗೆ ಹೋದ್ರೆ, ಗುಡಿಗೆ ಹೋದ್ರೆ ಅಲ್ಲಿ ಕಂಬ ಇರ್ತೈತಲ್ಲ, ಕಂಬ ರೌಂಡ್ ಇರ್ತಾವಲ್ಲ ಶೇಪ್ ಅದು, ಆ ಕಂಬದ ನಿಮ್ಗೆ ಲ್ಯಾಟ್ರಲ್ ಸರ್ಫೇಸ್ ಅಷ್ಟೇ ಕಾಣ್ತೈತಿ. ಟಾಪ್ ಫೇಸ್ ರೂಫ್ನಾಗ ಹೋಗಿರುತ್ತೆ, ಬಾಟಮ್ ಫೇಸ್ ಫ್ಲೋರ್ನಾಗ ಹೋಗಿರುತ್ತೆ. ಆ ರೀತಿ ಸಿಲಿಂಡರ್ ಬಗ್ಗೆ ಮಾತಾಡಕತ್ತೀನಿ ನಾನು. ಸೊ ಫೈ 1 ಈಸ್ ದ electric flux. Out of 1000 electric field lines, phi 1 is coming out of the lateral surface and uncovered now. Phi 2 is the electric flux or the number of electric field lines which come like this top face naga. Phi 3 ಹಿಂಗೆ ಬರ್ತಾವೆ, phi 1 ಹಿಂಗೆ ಬರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಈಗ ನಾವು phi 1 phi 2 phi 3ಗೆ ಇಲೆಕ್ಟ್ರಿಕ್ ಫ್ಲಕ್ಸಿಗೆ ಒಂದು ಫಾರ್ಮುಲಾ ಐತೆ ನೋಡ್ರಿ, E ಇಂಟು ಡೆಲ್ಟಾ ಎಸ್ ಇಂಟು ಕಾಸ್ ಥೀಟಾ. ಸೊ ಈ ಫಾರ್ಮುಲಾನ ಸಪ್ರೇಟ್ ಆಗಿ ಫೈ 1ಗೆ ಫೈ 2ಗೆ ಫೈ 3ಗೆ ಹಚ್ಚಿ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬರೀತೀನಿ ನೋಡ್ರಿ. ಫೈ 1ಗೆ ಬರೆಯೋಣ ಫಸ್ಟಿಗೆ. ಫೈ 1 ಯೂಸಿಂಗ್ ದಿಸ್ ಫಾರ್ಮುಲಾ. ಸೊ ಹೌ ಮಚ್ ಎಲೆಕ್ಟ್ರಿಕ್ ಫ್ಲಕ್ಸ್ ಕಮ್ಸ್ ಔಟ್ ಆಫ್ ದ ಲ್ಯಾಟರಲ್ ಸರ್ಫೇಸ್ ಅದಕ್ಕೆ ಬರೆಯೋಣ ನಾವೀಗ. ಲ್ಯಾಟ್ರಲ್ ಸರ್ಫೇಸ್ನೊಳಗೆ ಆಟ್ ದಿಸ್ ಪಾಯಿಂಟ್, ಆಟ್ ಪಾಯಿಂಟ್ ಪಿ ನಮಗೆ ಬೇಕಾಗಿದ್ದು ಎಲೆಕ್ಟ್ರಿಕ್ ಫೀಲ್ಡ್, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬರ್ತೈತಿ? 20 ಬರುತ್ತೋ 30 ಬರುತ್ತೋ ಗೊತ್ತಿಲ್ಲ. ಲೆಟ್ ಅಸ್ ಕನ್ಸಿಡರ್ ದ್ಯಾಟ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಬರುತ್ತಲ್ಲ, ಲೆಟ್ ದ್ಯಾಟ್ ಬಿ ಇ ಅಂತ ಅನ್ಕೊಳ್ಳೋಣ. ಹೌದಾ? ನಾನು ಏನು ಮಾಡ್ತಾ ಇದ್ದೀನಿ ಈಗ, ಈ ಲ್ಯಾಟ್ರಲ್ ಸರ್ಫೇಸ್ ಏರಿಯಾಕ್ಕೆ ಈ ಫಾರ್ಮುಲಾ ಹಚ್ತೀನಿ. ಸೊ ಈ ಲ್ಯಾಟ್ರಲ್ ಸರ್ಫೇಸ್ ಏರಿಯಾದೊಳಗೆ ಎಲ್ಲ ಪಾಯಿಂಟ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಸೇಮ್ ಅಂತ ಆಗಲೇ ಹೇಳಿದ್ದೆ. ಸೊ ಅದು ಎಷ್ಟು ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಇದನ್ನು ನಾವು ಕ್ಯಾಲ್ಕ್ ಮಾಡಕ್ಕೆ ಹೊಂಟೀವಿ. ಈಗ ಹೌ ಮಚ್ ವಿಲ್ ಬಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಅಂತ ನಮಗೆ ಗೊತ್ತಿಲ್ಲ. ಲೆಟ್ ಇಟ್ ಬಿ ಇ ಅಂತ ಅನ್ಕೊಂಡಿನಿ. ಡೆಲ್ಟಾ ಎಸ್ ಅಂದ್ರೆ ಏನು ಹೇಳ್ರಿ? ಏರಿಯಾ. ಹೌದಾ? ನಾವೀಗಿಲ್ಲೇ 3 ಏರಿಯಾ ಮಾಡಿ ಡಿವೈಡ್ ಮಾಡ್ಕೊಂಡ್ಬಿಟ್ಟಿವಿ ಸಪ್ರೇಟ್. ಫಸ್ಟಿಗೆ ನಾವು ಚೂಸ್ ಮಾಡಿದ್ದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಅ ಸಿಲಿಂಡರ್, ಅದರದ್ದು ಏರಿಯಾದ ಫಾರ್ಮುಲಾ ನಿಮಗೆ ನೆನ್ಪು ಮಾಡ್ಕೋಬೇಕು. 10th ಜೊಮೆಟ್ರಿ ಒಳಗೆ ಕಲ್ತಿರ್ತೀರಿ ಅದನ್ನು. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಅ ಸಿಲಿಂಡರ್ ಈಸ್ 2πrl. 2πr ಅಂದ್ರೆ ಈ ಸಿಲಿಂಡರಿಗೆ ಇದೇನು ಡಿಸ್ಟೆನ್ಸ್ ಐತಲ್ಲ ಪಾಯಿಂಟ್ ಪಿ, ಇದು ಅದ ರೇಡಿಯಸ್. ಈಗ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಪಿ ಫ್ರಮ್ ದ ವೈರ್ ದಟ್ ಹ್ಯಾಸ್ ಬಿಕಮ್ ರೇಡಿಯಸ್. ಈ ಸಿಲಿಂಡರಿಗೆ ಇದು ಆರ್ ರೇಡಿಯಸ್ ಆಗಿದ್ದಕ್ಕೆ ಆಗಲೇ ಹೇಳಿದ್ನಲ್ಲ ನಾನು, ಇಲೆಕ್ಟ್ರಿಕ್ ಫೀಲ್ಡ್ ಹಾರಿಜಾಂಟಲ್ ಇರುತ್ತೆ ಅಂತ ಹೇಳಿ. ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ರೇಡಿಯಲಿ ಔಟ್ವರ್ಡ್ಸ್, ಅಂದ್ರೆ ಅಲಾಂಗ್ ದ ರೇಡಿಯಸ್ ಆಫ್ ದ ಸಿಲಿಂಡರ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ ಆಕ್ಸಿಸ್ನೊಳಗೆ ಬರುತ್ತೆ ಅಂತ ಹೇಳ್ತಾರೆ. ಎಲ್ ಅಂದ್ರೆ ಇದ್ರದ್ದು ಲೆಂತ್, ಈ ಸಿಲಿಂಡರದ್ದು ಲೆಂತ್ ಎಲ್. ಟೋಟಲ್ ಲೆಂತ್ ಅಲ್ಲ, ಮತ್ತು ಟೋಟಲ್ ಲೆಂತ್ ಈಸ್ ಹೌ ಮಚ್? ಈ ಇದು ಸ್ಟ್ರೇಟ್ ವೈರ್ ಹೆಂಗೈತಿ? ಇನ್ಫೈನೈಟ್ ಐತಿ. ಓಕೆ, ಎಲ್ ಈಸ್ ದ ಲೆಂತ್ ಆಫ್ ದ ಸಿಲಿಂಡರ್. ಸೊ ಇ ಇಂಟು 2πrl ಇಂಟು ಕಾಸ್ ಥೀಟಾ. ನಿಮಗೆ ನೆನಪಿದ್ರೆ ಥೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್ ಇಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್. ಇಲೆಕ್ಟ್ರಿಕ್ ಫೀಲ್ಡ್ ಹೆಂಗೈತಿ? ಇಲ್ಲೇ ಡೈರೆಕ್ಷನ್ ಹಾರಿಜಾಂಟಲ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಐತೆ. ಏರಿಯಾ ವೆಕ್ಟರ್ ಅಂದ್ರೆ ನೀವು ನೆನಪು ಮಾಡ್ಕೋರಿ, ಯಾವ ಏರಿಯಾ ನಾವು ತೊಗೊಂಡಿರ್ತೀವಿ ಆ ಏರಿಯಾಕ್ಕೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀವಿ ನಾವು. ಈಗ ನಾವು ಯಾವ ಏರಿಯಾ ಚೂಸ್ ಮಾಡೀವಿ? ಸದ್ಯ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಚೂಸ್ ಮಾಡೀವಿ. ಆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ನೀವು ಒಂದು ನಾರ್ಮಲ್ ಡ್ರಾ ಮಾಡಿದ್ರೆ ಏರಿಯಾ ವೆಕ್ಟರ್ ಅಂತ ಕರೀತಾರೆ ಅದಕ್ಕೆ. ಲ್ಯಾಟ್ರಲ್ ಸರ್ಫೇಸ್ ಏರಿಯಾಕ್ಕೆ ಪರ್ಪೆಂಡಿಕ್ಯುಲರ್. ಒಂದು ಇಂಟ್ರೆಸ್ಟಿಂಗ್ ಏನಾಯ್ತು ಇಲ್ಲಿ ಅಂದರೆ, ಇಲೆಕ್ಟ್ರಿಕ್ ಫೀಲ್ಡು ನಾವು ಆಗಲೇ ಪ್ರೂವ್ ಮಾಡೀವಿ, ಇಟ್ ಈಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಹಾರಿಜಾಂಟಲ್ ಅಂಥೇಳಿ. ಈ ಡೆಲ್ಟಾ ಎಸ್ ಅಥವಾ ಏರಿಯಾ ವೆಕ್ಟರ್ ನಾವು ಏನು ಡ್ರಾ ಮಾಡಿದ್ವಲ್ಲ ಅದು ಹಾರಿಜಾಂಟಲ್ಲ ಬಂದುಬಿಡ್ತು. ದಟ್ ಮೀನ್ಸ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಡೈರೆಕ್ಷನ್ ಆಫ್ ಏರಿಯಾ ವೆಕ್ಟರ್. ಏರಿಯಾ ವೆಕ್ಟರ್ ಅಂದ್ರೆ ನೋಡ್ರಿ, ಇದು ಸಿಲಿಂಡರಾ, ಈ ಸಿಲಿಂಡರಿಗೆ ಹಿಂಗೆ ಪರ್ಪೆಂಡಿಕ್ಯುಲರ್ ತೆಗಿಬೇಕಪ್ಪ, ಏರಿಯಾಕ್ಕೆ ಪರ್ಪೆಂಡಿಕ್ಯುಲರ್ ತೆಗಿಬೇಕು. ಸೊ ಎರಡು ಸೇಮ್ ಡೈರೆಕ್ಷನ್ನಾಗಿ ಬಂದ ತಕ್ಷಣ ಥೀಟಾ ಬಿಕಮ್ಸ್ ಏನಾಯ್ತು? ಆ್ಯಂಗಲ್
If both are in the same direction, theta becomes 0. Cos 0 is 1. So therefore, electric flux coming out of lateral surface area of the cylinder is E into 2 pi RL. ನಾನು ನಿಮಗೆ ಹೇಳಿದ್ದೆ ನಮ್ಮ ಕಡೆ ಎಲೆಕ್ಟ್ರಿಕ್ ಫ್ಲಕ್ಸಿಗೆ ಎರಡು ಫಾರ್ಮುಲಾ ಅದಾವೆ. ಒಂದು ಇ ಇಂಟು ಡೆಲ್ಟಾ ಎಸ್ ಇಂಟು ಕಾಸ್ ಥೀಟಾ, ಇನ್ನೊಂದು ಗಾಸ್ ಥಿಯರಮ್ ಪ್ರಕಾರ ಕ್ಯೂ ಬೈ ಎಪ್ಸಿಲಾನ್ ನಾಟ್. ಎರಡನ್ನೂ ಯೂಸ್ ಮಾಡಿ ಇಕ್ವೇಟ್ ಮಾಡ್ತೀವಂತ. ಇನ್ನೂ ಇದೇ ಯೂಸ್ ಮಾಡೋದು ಮುಗ್ದಿಲ್ಲ. ಗಾಸ್ ಥಿಯರಮ್ ಮತ್ತು ಕ್ಯೂ ಬೈ ಎಪ್ಸಿಲಾನ್ ನಾಟ್ ಆಮೇಲೆ ಬರ್ತೈತಿ, ಎರಡೂ ಇಕ್ವೇಟ್ ಮಾಡೋಣಂತ. ನೆಕ್ಸ್ಟ್ ಕಮಿಂಗ್ ಟು ಫೈ 2. ನಾನು ಏನು ಮಾಡೀವಿ, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಐ ಹ್ಯಾವ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್. ಬಿಕಾಸ್ ಈ ಸಿಲಿಂಡ್ರಿಕಲ್ ಶೇಪ್ ನಾವು ಯಾಕೆ ಚೂಸ್ ಮಾಡಿದ್ವಿ ಅಂದ್ರೆ, ಈ ಸಿಲಿಂಡರ್ ಶೇಪ್ನೊಳಗೆ ನಮಗೆ ಆಟ್ ಆಲ್ ಪಾಯಿಂಟ್ಸ್ ಆನ್ ದ ಲ್ಯಾಟ್ರಲ್ ಸರ್ಫೇಸ್ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಬರ್ತೈತಿ. ಟಾಪ್ ಫೇಸ್ನೊಳಗೆ ಆಲ್ ಪಾಯಿಂಟ್ಸ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಬರುತ್ತೆ. ಈಗ ನೆಕ್ಸ್ಟ್ ಹೇಳ್ತೀನಿ ನಾನು. ವಾಟ್ ಈಸ್ ಫೈ 2? ಕರೆಕ್ಟಾಗಿ ಹೇಳ್ರಿ ನನಗೆ ಫಸ್ಟಿಗೆ. ಫೈ 2 ಅಂದ್ರೆ ಏನು? ಫೈ 2 ಈಸ್ ದ್ಯಾಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಚ್ ಈಸ್ ಕಮಿಂಗ್ ಔಟ್ ಆಫ್ ದ ಟಾಪ್ ಫೇಸ್ ಆಫ್ ದ ಸಿಲಿಂಡರ್. ನಾನು ಹೇಳ್ತೀನಿ, ಟಾಪ್ ಫೇಸ್ನಾಗಿಂದ ಎಲೆಕ್ಟ್ರಿಕ್ ಫ್ಲಕ್ಸು 0 ಇರುತ್ತೆ. ಟಾಪ್ ಫೇಸ್ನಾಗಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಯಾವ ಬರ್ತಾವೆ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈಗ ಯಾಕೆ ಬರ್ತಾವೆ? ಇಷ್ಟು ಹೆಂಗೆ ಅದಾವೆ? ನಾವು ಆಗಲೇ ಪ್ರೂವ್ ಮಾಡೀವಿ. ವೈ ಕಾಂಪೋನೆಂಟ್ಸ್ ಕ್ಯಾನ್ಸಲ್ ಈಚ್ ಅದರ್, ದೆರ್ ಈಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ವೈ ಆಕ್ಸಿಸ್. ಸೊ ವೈ ಆಕ್ಸಿಸ್, ಈ ಟಾಪ್ ಫೇಸ್ ಬಾಟಮ್ ಫೇಸ್ ಎರಡೂ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರ್ಬೇಕಂದ್ರೆ ಹಿಂಗೆ ವೈ ಆಕ್ಸಿಸ್ನಾಗ ಬರ್ಬೇಕು, ಹಿಂಗೂ ವೈ ಆಕ್ಸಿಸ್ನಾಗ ಬರಬೇಕು. ಟಾಪ್ ಫೇಸ್ ಆ್ಯಂಡ್ ಬಾಟಮ್ ಫೇಸ್ನೊಳಗೆ electric flux is 0 because ಯಾಕೆ ಕಾರಣ ಏನು? ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ರೇಡಿಯಲಿ ಔಟ್ವರ್ಡ್ಸ್ ಅಲಾಂಗ್ ದ ರೇಡಿಯಸ್ ಔಟ್ವರ್ಡ್ಸ್ ಹಾರಿಜಾಂಟಲ್ ಡೈರೆಕ್ಷನ್ ಎಕ್ಸ್ ಆಕ್ಸಿಸ್ನೊಳಗೈತೆ. ಸೊ ಹಂಗಾರೆ ಈಗ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ದೇರ್ ಫೋರ್ ಫೈ ಇ ಇಸ್ ಈಕ್ವಲ್ಸ್ ಟು ಫೈ 1 ಪ್ಲಸ್ ಫೈ 2 ಪ್ಲಸ್ ಫೈ 3 ಮಾಡಿ ಬರೀರಿ. ಆ ಬೇಸ್ ಟೆಕ್ಸ್ಟ್ ಬುಕ್ನೊಳಗೆ ಅವ್ರು ಏನು ಮಾಡ್ಯಾರ ಗೊತ್ತಾನೆ? ಫೈ 3 ತೊಗೊಂಡೇ ಇಲ್ಲ, ಫೈ 2 ಅವ್ರು ಏನಂತಾರೆ, ಲೆಟ್ ಫೈ 2 ಬಿ ದ ಇಲೆಕ್ಟ್ರಿಕ್ ಫ್ಲಕ್ಸ್ ವಿಚ್ ಈಸ್ ಕಮಿಂಗ್ ಔಟ್ ಫ್ರಾಮ್ ಟಾಪ್ ಫೇಸ್ ಪ್ಲಸ್ ಬಾಟಮ್ ಫೇಸ್, ಎರಡೂ ಸೇರಿ ಫೈ 2 ತೊಗೊಂಡ್ಬಿಟ್ಟಾರ ಅವ್ರು. ನಾನೇನು ಮಾಡೀನಿ, ಹೆಂಗಾರ ಮಾಡಿರಿ, ಎರಡು ಸೇರಿ 0ನ ಆಗ್ತೈತೆ. ಅದು ಫೈ 2 ಇರೋ ತೊಗೋರಿ, ಫೈ 3 ಇರೋ ತೊಗೋರಿ, ಸಪ್ರೇಟ್ ತೊಗೋರಿ, ಅಥವಾ ಫೈ 2 ಈಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಚ್ ಕಮ್ಸ್ ಔಟ್ ಆಫ್ ಟಾಪ್ ಆ್ಯಂಡ್ ಬಾಟಮ್ ಫೇಸ್ ಅಂಥೇಳಿ. ಸೊ ಇವು ಮೂರನ್ನ ಆ್ಯಡ್ ಮಾಡಿದ್ರಿ ನಾ ಈಗಿಲ್ಲೇ ನೋಡಿರಿ. ಫೈ 1 ಈಸ್ ಇ ಇಂಟು 2 ಪೈ ಆರ್ ಎಲ್ ಪ್ಲಸ್ 0 ಈಸ್ ಇ ಇಂಟು 2 ಪೈ ಆರ್ ಎಲ್. ಇದನ್ನು ನಾನು ಇಕ್ವೇಷನ್ 1 ಅಂತೀನಿ. ಈಗ ಆಲ್ಮೋಸ್ಟ್ ನಾವು ಮುಗಿಸೋಕೆ ಬಂದು ಡೆರಿವೇಷನ್. ಇದನ್ನು ಮುಗಿಸಿ ಮತ್ತೊಂದು ಸರ್ತಿ ನಾನು ರೀಕ್ಯಾಪ್ ಮಾಡ್ತೀನಿ ಏನಾಯ್ತು ಅಂಥೇಳಿ, ಅಂದ್ರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ತೈತಿ. ಸೊ ಇಕ್ವೇಷನ್ 1, ಅಕಾರ್ಡಿಂಗ್ ಟು ಗಾಸ್ ಥಿಯರಮ್, ಇದು ಗಾಸಿಯನ್ ಸರ್ಫೇಸ್ ಸಿಲಿಂಡ್ರಿಕಲ್ ನಾವು ಚೂಸ್ ಮಾಡೀವಿ. ಯಾಕಂದರೆ ಸಿಲಿಂಡರ್ನೊಳಗೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅನ್ನುವಂಥ ಒಂದು ಏರಿಯಾ ಸಿಗುತ್ತೆ. ಅಲ್ಲಿ ಎಲ್ಲ ಪಾಯಿಂಟ್ನೊಳಗೆ ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಬರ್ತೈತಿ. ಆಮೇಲೆ ಆ ಸಿಲಿಂಡರನ್ನು ಯಾವ ಪಾಯಿಂಟ್ನೊಳಗೆ ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕ್ ಮಾಡೋಕ್ಕಾಗಿರ್ತಲ್ಲ ಅದ್ರಾಗ ಪಾಸ್ ಆಗಿ ಹೋಗುವಂಗೆ ನಾವು ಡ್ರಾ ಮಾಡ್ಬೇಕಾಗ್ತೈತಿ. ಆಮೇಲೆ ಇದು ಇನ್ಫಿನೈಟ್ ವೈರ್ ಹಿಂಗೆ ಸ್ಟ್ರೇಟ್ ವೈರ್ ಇರೋದ್ರಿಂದ ನಾವು ಸರ್ಕಲ್ ಡ್ರಾ ಮಾಡೋಕ್ಕೆ ಬರೋಂಗಿಲ್ಲ, ಒಂದು ಸಿಲಿಂಡ್ರಿಕಲ್ ಶೇಪ್ ತೊಗೋಬೇಕಾಗ್ತೈತಿ. ಸೊ ಈ ಸಿಲಿಂಡ್ರಿಕಲ್ ಸರ್ಫೇಸಿಗೆ ಗಾಸ್ ಥಿಯರಮ್ ಅಪ್ಲೈ ಮಾಡೋಣ ನಾವೀಗ. ಇಲ್ಲಿ ನಾನು ಎಲೆಕ್ಟ್ರಿಕ್ ಫ್ಲಕ್ಸ್ ಇಲ್ಲೆಲ್ಲ ಮಾಡಿದ್ದು ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ. ಅಕಾರ್ಡಿಂಗ್ ಟು ಗಾಸ್ ಥಿಯರಮ್, ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ಸ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ದೇರ್ ಫೋರ್ ಹಿಯರ್ ಇಲ್ಲಿ ಅಪ್ಲೈ ಮಾಡಬೇಕಲ್ಲ, ಇದು ಗಾಸ್ ಥಿಯರಮ್ ಪ್ರಕಾರ ಫಾರ್ಮುಲಾ ಆಚ. ಇಲ್ಲೇ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ಸ್ ಟು ವಾಟ್ ಈಸ್ ಕ್ಯೂ? ಚಾರ್ಜ್. ಗಾಸ್ ಥಿಯರಮ್ ಪ್ರಕಾರ ಕ್ಯೂ ಅಂದ್ರೆ ಈ ಗಾಸಿಯನ್ ಸರ್ಫೇಸ್ ಒಳಗೆ ಎಷ್ಟು ಚಾರ್ಜ್ ಐತಿ ಬರೀಬೇಕು ನಾವೀಗ. ಇಲ್ಲಿ ಟೋಟಲ್ ಚಾರ್ಜ್ ಎಷ್ಟೈತಿ ಈ ವೈರ್ನಾಗ ಇಲ್ಲಿಂದ ಹಿಡಿದಲ್ತನ ಫುಲ್ ಟೋಟಲ್ ಚಾರ್ಜ್ ಎಷ್ಟೈತಿ? ಇನ್ಫಿನಿಟಿ. ನಮ್ಗೆ ಇನ್ಫಿನಿಟಿ ಬೇಡ, ಈ ಸಿಲಿಂಡರ್ ಒಳಗೆ ಎಷ್ಟೈತೆ ಅನ್ನೋ ಚಾರ್ಜ್ ಬರೀಬೇಕು ನಾವೀಗಿಲ್ಲ. ಹೆಂಗೆ ಬರೀತೀರಿ? ಎಣ್ಣ ಸರಿ ಸರ, ಈ ಸಿಲಿಂಡರ್ ಒಳಗೆ ಎಷ್ಟು ಐತೆ ನೋಡ್ರಿ, ಎಣ್ಣ ಸರಿ ಸರ್. ಇಲ್ಲಿ 1 ಐತಾ ಪಾಸಿಟಿವ್ ನೋಡ್ರಿ, 1 2 3 4 5 6 ಹಚ್ಚಿರಿ ಸರ್. ನಾ ಹೇಳ್ತೇನೆ ಹಂಗೆ ಬರೋಂಗಿಲ್ಲ. ಇಲ್ಲಿ ನಾ ಡ್ರಾ ಮಾಡಿ ಆ್ಯಕ್ಚುಯಲ್ ಸಿಚುವೇಶನ್ ಒಳಗೆ ಎಷ್ಟಿರ್ತಾವೆ ಯಾರಿಗೆ ಗೊತ್ತು. ಅದಕ್ಕೆ ಏನು ಮಾಡ್ತಾರೆ ಗೊತ್ತಾನೆ, ನಮಗೆ ಈ ವೈರ್ದು ಲಾಂಬ್ಡಾ ಗೊತ್ತಿರ್ತೈತಿ. ಈ ನಮ್ಮ ಕಡೆ ಒಂದು ಫಾರ್ಮುಲಾ ಐತೆ ನೋಡ್ರಿ, ಸ್ವಲ್ಪ ಲಕ್ಷ ಕೊಡ್ರಿ. ಇಲ್ಲೇ ಲಾಂಬ್ಡಾ ಈಸ್ ಈಕ್ವಲ್ಸ್ ಟು ಚಾರ್ಜ್ ಡಿವೈಡೆಡ್ ಬೈ ಲೆಂತ್. ಹೌದಾ? ನಮಗೆ ಚಾರ್ಜ್ ಬೇಕಾಗಿತ್ತು, ಇಲ್ಲಿ ಚಾರ್ಜ್ ವ್ಯಾಲ್ಯೂ ಬೇಕಾಗೈತಿ. ವಿ ಕೆನಾಟ್ ಕೌಂಟ್ ದ ಚಾರ್ಜ್, ಬಟ್ ವಾಟ್ ವಿ ಕ್ಯಾನ್ ಡೂ ಇಸ್ ಚಾರ್ಜ್ ಅಲ್ಲೇ ಇಟ್ಟು ಲೆಂತ್ ಆ ಕಡೆ ಕಳಿಸ್ಬಿಟ್ರೆ ಲಾಂಬ್ಡಾ ಇಂಟು ಎಲ್ ಗಿವ್ಸ್ ಅಸ್ ಚಾರ್ಜ್. ಹೆಂಗಂತ ಹೇಳ್ತಾರೆ,
ಈಗ ನಾನು ಆಗಲೇ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೆ. ಲೆಟ್ ಲಾಮ್ಡಾ ಬಿ 10 ಕೂಲಂಬ್ ಪರ್ ಮೀಟರ್. ಪ್ರತಿಯೊಂದು ಮೀಟರ್ ಈ ವೈರ್ನೊಳಗೆ 10 ಕೂಲಂಬ್ ಚಾರ್ಜ್ ಐತಿ ಅಂತ ಅಂದ್ಕೊಂಡ್ರೆ, ಇದೇನು ಸಿಲಿಂಡರ್ ನಾವು ತೊಗೊಂಡಿವಲ್ಲ, ಇದ್ರ ಲೆಂತ್ 3 ಮೀಟರ್ ಐತೆ ಅಂತ ಕೊರಿ. ಎಷ್ಟು ಮೀಟ್ರ್? 3 ಮೀಟರ್. ಹೌದಾ? 3 ಮೀಟರ್ ಐತಂದ್ರೆ 1 ಮೀಟರಿಗೆ ಎಷ್ಟು ಕೂಲಂಬ್? 10 ಕೂಲಂಬ್. ಹಂಗೆ ಐತಿದು ಮಾಲಿಂದ ಕೆಳಗೆ ತನಕ 10 ಕೂಲಂಬ್ 10 ಕೂಲಂಬ್ 10 ಕೂಲಂಬ್ 10 ಕೂಲಂಬ್ ಕಂಟಿನ್ಯೂಸ್ಲಿ. ಹಂಗೆ 3 ಮೀಟರ್ ಇದ್ದರೆ ಆಬ್ವಿಯಸ್ಲಿ 1 ಮೀಟರಿಗೆ 10 ಕೂಲಂಬ್ ಅಂದರೆ 3 ಮೀಟರ್ನಾಗ ಎಷ್ಟು ಆಯ್ತು? 30 ಕೂಲಂಬ್. ನಾವು ಎಣಿಸ್ಲಿಲ್ಲ, ವಿ ಡಿಡ್ ನಾಟ್ ಕೌಂಟ್, ಬಟ್ ಬೈ ಮಲ್ಟಿಪ್ಲೈಯಿಂಗ್ ಲಾಮ್ಡಾ ಇಂಟು ಎಲ್ ವಿ ಕುಡ್ ಕ್ಯಾಲ್ಕುಲೇಟ್ ಕ್ಯೂ. ಸೊ ಹಿಯರ್ Q is equals to lambda L. Therefore, electric flux is equals to, according to Gauss theorem, ಈ ಗಾಸಿಯನ್ ಸರ್ಫೇಸ್ ಒಳಗಡೆ ಎಷ್ಟು ಚಾರ್ಜ್ ಐತಿ? ಲಾಮ್ಡಾ L ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ದಿಸ್ ಈಸ್ ಇಕ್ವೇಷನ್ 2. ಓಕೆ, ಇನ್ನೊಂದು ರಿಕ್ಯಾಪ್ ಮಾಡ್ತೀನಿ ಆಮೇಲೆ. ಈಗ ಇಕ್ವೇಟಿಂಗ್ ಇಕ್ವೇಷನ್ 1 and 2 ಇಲ್ಲೇ ನೋಡಿ. ಇಲೆಕ್ಟ್ರಿಕ್ ಫೀಲ್ಡ್ ಇಂಟು 2 pi RL is equals to lambda L divided by epsilon naught. ಹೌದಾ? ರೈಟ್ ಹ್ಯಾಂಡ್ ಸೈಡ್ ನಾ ಹೇಳಿದ್ದೆ, ಎರಡರದ್ದು ರೈಟ್ ಹ್ಯಾಂಡ್ ಸೈಡ್ ನಾವು ಇಕ್ವೇಟ್ ಮಾಡ್ಕೊತೀವಿ ಅಂಥೇಳಿ. ಸೊ ಇಲ್ಲಿ ಲೆಂತ್ ಕ್ಯಾನ್ಸಲ್ ಆಗಿಬಿಡ್ತು. ಆ ಗಾಸಿಯನ್ ಸರ್ಫೇಸದ್ದು ಏನು ಲೆಂತ್ ಇತ್ತಲ್ಲ ಅದು ಕ್ಯಾನ್ಸಲ್ ಆತ. ನಮಗೆ ಬೇಕಾಗಿದ್ದು ಈ ಪಾಯಿಂಟ್ನೊಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಐತೆ ಅಂತ. ಅದನ್ನು ನಾವು ಲೆಟ್ ಇಟ್ ಬಿ ಇ ಅಂತ ಅಂದ್ಕೊಂಡಿವಿ. ಈ ಫಾರ್ಮುಲಾ ಹಚ್ಚಬೇಕಾದ್ರೆ ಲೆಟ್ ದ್ಯಾಟ್ ಬಿ ಇ ಅಂತ ಅಂದ್ಕೊಂಡಿವಿ. ಸೊ ಈ ಎಲ್ಲ ಇಟ್ಟದನ್ನ ಆ ಕಡೆ ಕಳಿಸ್ರಿ. That becomes lambda divided by 2 pi r epsilon naught. ಮುಗೀತು. ದಿಸ್ ಇಸ್ ದ ಡೆರಿವೇಶನ್. ಲಾಮ್ಡಾ ಅಂದರೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಆಫ್ ದ ವೈರ್ ಡಿವೈಡೆಡ್ ಬೈ 2 pi r ಅಂದರೆ ಎಷ್ಟು ಡಿಸ್ಟೆನ್ಸ್ ಅವ್ರು ಹೇಳಿರ್ತಾರಲ್ಲ, ಇಷ್ಟು ಡಿಸ್ಟೆನ್ಸ್ನೊಳಗೆ 1 ಪಾಯಿಂಟ್ P 2 ಮೀಟರ್. ಇಲ್ಲಿಂದ ಈ ಪಾಯಿಂಟ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕ್ ಮಾಡಿರಿ, ಅದನ್ನ ಇಲ್ಲಿ ಹಾಕ್ಬೇಕು. ಎಪ್ಸಿಲಾನ್ ನಾಟ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಸೊ ಅಪ್ಲಿಕೇಶನ್ ಆಫ್ ಗಾಸ್ ಥಿಯರಮ್ ಅಂತ ಫಸ್ಟ್ ಡೆರಿವೇಶನ್ ನಾವು ಮುಗಿಸಿದ್ವಿ. ನೀವು ಕ್ಯಾಲ್ಕುಲೇಷನ್ ಪಾರ್ಟ್ ನೋಡಿದ್ರೆ ಭಾಳ ಇಲ್ಲೇಲದು. ಈ ಫಾರ್ಮುಲಾ ಹಚ್ತೀವಿ. ಈ ಫಾರ್ಮುಲಾ ಹಚ್ಚಿದಾಗ ಐ ಆಮ್ ಅಪ್ಲೈಯಿಂಗ್ ದಿಸ್ ಫಾರ್ಮುಲಾ 3 times ಬಿಕಾಸ್ ನಾನು ಈ ಗಾಸಿಯನ್ ಸರ್ಫೇಸ್ ಸಿಲಿಂಡರನ್ನು 3 ಡಿಫರೆಂಟ್ ಏರಿಯಾಸ್ ಆಗಿ ಡಿವೈಡ್ ಮಾಡ್ಕೊಂಡೀನಿ. ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ 1000 ಇದ್ದರೆ ಒಂದಿಷ್ಟು ಲ್ಯಾಟ್ರಲ್ ಸರ್ಫೇಸ್ ಏರಿಯಾದಾಗ ಬಂದಿರ್ತಾವೆ ಅಂತ ಅಂದ್ಕೊಳ್ಳೋಣ, ಒಂದಿಷ್ಟು ಟಾಪು ಒಂದಿಷ್ಟು ಬಾಟಮ್. ಸೊ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಷ್ಟೇ ಫಸ್ಟಿಗೆ ನಾವು ಈ ಫಾರ್ಮುಲಾ ಹಚ್ತೀವಿ. ಅವಾಗ ಆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಒಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಐತಿ ನಮಗೆ ಗೊತ್ತಿಲ್ಲ, ಅದನ್ನು ನಾವು ಡೆರಿವೇಷನ್ ಮಾಡಾಕತ್ತೀವಿ. ವಿ ಕೀಪ್ ಇಟ್ ಆಸ್ ಇಟ್ ಈಸ್ ಇ ಮಲ್ಟಿಪ್ಲೈಡ್ ಬೈ ಡೆಲ್ಟಾ ಎಸ್ ಅಂದರೆ ನಾವು ಡಿಸ್ಕಸ್ ಮಾಡೀವಿ, ದಟ್ ಈಸ್ ಏರಿಯಾ. ಇಲ್ಲೇ 2 pi RL ನಾವು ಯಾಕೆ ಹಚ್ಚಿದ್ವಿ ಅಂದರೆ ಫಸ್ಟ್ ಐ ಹ್ಯಾವ್ ಚೂಸನ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಅದಕ್ಕಷ್ಟು ಹಚ್ಚಾಕತ್ತೀವಿ ನಾವು. ಅದರದ್ದು ಏರಿಯಾ 2 pi RL ಮಲ್ಟಿಪ್ಲೈಡ್ ಬೈ ಕಾಸ್ ಥೀಟಾ. ಥೀಟಾ ಇಸ್ ದಿ ಆ್ಯಂಗಲ್ ಬಿಟ್ವೀನ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಹಾರಿಜಾಂಟಲ್ ಆ್ಯಂಡ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಹಿಂಗೈತಿ. ಆ ಏರಿಯಾಕ್ಕೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದೆ, ದಟ್ ಈಸ್ ಏರಿಯಾ ವೆಕ್ಟರ್. ಆ ಏರಿಯಾ ವೆಕ್ಟರ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಸೇಮ್ ಡೈರೆಕ್ಷನಾಗಿ ಬಂದು ಥೀಟಾ ಇಸ್ ಈಕ್ವಲ್ ಟು 0 cos 0 1. ಇದು φ1 ಇದು. ದಿಸ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್. ಟಾಪ್ ಆ್ಯಂಡ್ ಬಾಟಮ್ ಫೇಸ್ನಿಂದ ಎಲೆಕ್ಟ್ರಿಕ್ ಫ್ಲಕ್ಸ್ 0 ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ರೇಡಿಯಲಿ ಔಟ್ವರ್ಡ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಇರೋದ್ರಿಂದ, ಟಾಪ್ ಫೇಸ್ ಬಾಟಮ್ ಫೇಸ್ ಎರಡು ವೈ ಆಕ್ಸಿಸ್ನೊಳಗೆ ಬರೋದ್ರಿಂದ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗ್ತದೆ. ನೆಕ್ಸ್ಟ್ ಹಂಗಂತಕ್ಕೆ ಇವಿಷ್ಟನ್ನು ಆ್ಯಡ್ ಮಾಡಿ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಸಿಕ್ತು, ಎಲೆಕ್ಟ್ರಿಕ್ ಫ್ಲಕ್ಸ್ ನಮಗೆ ಸಿಕ್ತು, ದಟ್ ಈಸ್ ಇಕ್ವೇಷನ್ 1. ಈ ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ಮುಲಾ ಪ್ರಕಾರ ನಾ ಹೇಳಿದ್ದೆ ಎಲೆಕ್ಟ್ರಿಕ್ ಫ್ಲಕ್ಸಿಗೆ 2 ಫಾರ್ಮುಲಾ ಅದಾವೆ. ಎರಡನೇ ಫಾರ್ಮುಲಾ ಅಕಾರ್ಡಿಂಗ್ ಟು ಗಾಸ್ ಥಿಯರಮ್, ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ Q ಬೈ ಎಪ್ಸಿಲಾನ್ ನಾಟ್. Q ಅಂದರೆ ಈ ಸಿಲಿಂಡರ್ ಒಳಗಡೆ ಎಷ್ಟು ಚಾರ್ಜ್ ಅದಾವ ಅಂತ ಬರೀಬೇಕು, ಅದು ನಮಗೆ ಕೌಂಟ್ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಏನು ಮಾಡ್ತೀವಿ, ಚಾರ್ಜ್ ಇಸ್ ಈಕ್ವಲ್ ಟು ಲಾಮ್ಡಾ ಇಂಟು ಎಲ್ ಫಾರ್ಮುಲಾ ಹಚ್ತೀವಿ. ಸೊ ಲಾಮ್ಡಾ ಎಲ್ ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಇದು ಇಕ್ವೇಷನ್ 2. ಇದು ಎಲೆಕ್ಟ್ರಿಕ್ ಫ್ಲಕ್ಸಿಗೇನ ಇಕ್ವೇಷನ್, ಇದು ಎಲೆಕ್ಟ್ರಿಕ್ ಫ್ಲಕ್ಸಿಗೆ ಇಕ್ವೇಷನ್. ಎರಡೂ ಇಕ್ವೇಟ್ ಮಾಡ್ತೀವಿ, ಎಲ್ ಕ್ಯಾನ್ಸಲ್ ಆಗ್ತೈತಿ. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಲಾಮ್ಡಾ ಡಿವೈಡೆಡ್ ಬೈ 2 pi ಎಪ್ಸಿಲಾನ್ ನಾಟ್ ಆರ್ ಅಂತಾರೆ ಬರೀರಿ, ಅಥವಾ ಆರ್ ಎಪ್ಸಿಲಾನ್ ನಾಟ್ ಅಂತಾರೆ ಬರೀರಿ. ಸೊ ಹೋಪ್ಫುಲಿ ನಿಮಗೆ ಫಸ್ಟ್ ಡೆರಿವೇಶನ್ ನಾವು ಹೆಂಗೆ ಮಾಡಿದ್ವಿ ಅಂತ ಅರ್ಥ ಆಗೈತಿ ಅಂತ ಅಂದ್ಕೊಂಡಿನಿ. ಆಮೇಲೆ ಇಲ್ಲೊಂದು ಎನ್ ಕ್ಯಾಪ್ ಅಂತ ಒಂದು ಎಕ್ಸ್ಟ್ರಾ ಹಾಕ್ತಾರೆ, ಯೂನಿಟ್ ವೆಕ್ಟರ್ ಫಾರ್ಮ್ನೊಳಗೆ ಬರೆಯೋದಾದರೆ that n cap is a unit vector which is radially outwards. ಓಕೆ, ಸೊ ಇದಾದಮೇಲೆ ನಾವು ಬೋರ್ಡ್ ರಬ್ ಮಾಡಿಕೊಂಡು
ಅಪ್ಲಿಕೇಶನ್ ಆಫ್ ಗಾಸ್ ಥಿಯರಮದ ಸೆಕೆಂಡ್ ಡೆರಿವೇಷನ್ ಕಡೆ ಹೋಗೋಣ ಈಗ, ವಿಚ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆ್ಯನ್ ಇನ್ಫನೈಟ್ ಪ್ಲೇನ್ ಶೀಟ್. ನಾ ಹೇಳಿದ್ದೀಗ ಹೆಂಗೆ ಇನ್ಫನೈಟ್ ವಯರ್ ಐತಲ್ಲ ಹಂಗೆ ಇನ್ಫನೈಟ್ ಶೀಟ್ನಿಂದ ಅದ್ರ ಬಾಜು ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಅಲ್ಲೇ ಎಲೆಕ್ಟ್ರಿಕ್ ಫೀಲ್ಡನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಲ್ಲೂ 2 ಸರ್ತಿ ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ಮುಲಾ ಹಾಸ್ತೀವಿ. ಒಂದು E ಇಂಟು ಡೆಲ್ಟಾ ಎಸ್ ಕಾಸ್ ಥೀಟಾ, ಅಲ್ಲೂ ಸಿಲಿಂಡ್ರಿಕಲ್ ಸರ್ಫೇಸಾಗಿ ಬರ್ತೈತಿ, ಅಲ್ಲೂ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಸರ್ತಿ ಫಾರ್ಮುಲಾ ಹಚ್ಚಿ ಆ 3 ಪಾರ್ಟ್ಸದ್ದು ಆ್ಯಡ್ ಮಾಡಿಕೊಂಡು ಆಮೇಲೆ ಗಾಸ್ ಥಿಯರಮ್ ಹಚ್ಚಿ ಅವೆರಡನ್ನೂ ಇಕ್ವೇಟ್ ಮಾಡ್ತೀವಿ. ಸೇಮ್ ಇದು ಪ್ಯಾಟರ್ನ ಬರ್ತೈತೆ ಆ ಡೆರಿವೇಷನ್ಗೆ. ಸೊ ಇದನ್ನು ಬೋರ್ಡ್ ಒಂದು ರಬ್ ಮಾಡ್ಕೊಂಡು ನಾನು ರೆಡಿ ಮಾಡ್ಕೊತೀನಿ ಜಸ್ಟ್ ಅ ಮಿನಿಟ್. ಓಕೆ, ಸೊ ಈಗ ಸೆಕೆಂಡ್ ಡೆರಿವೇಷನ್ ಬೇಸ್ಡ್ ಆನ್ ಅಗೇನ್ ಅಪ್ಲಿಕೇಶನ್ ಆಫ್ ಗಾಸ್ ಥಿಯರಮ್. ಆಗಲೇ ನಮ್ಮ ಕಡೆ ಇನ್ಫನೈಟ್ ವಯರ್ ಇತ್ತು, ಈಗ ಇನ್ಫನೈಟ್ ಪ್ಲೇನ್ ಶೀಟ್ ಐತಿ. ಆ್ಯಕ್ಚುಲಿ ಡೈಗ್ರಾಮ್ನೊಳಗೆ ಅದು ಇನ್ಫನೈಟ್ ಅನ್ಸಂಗಿಲ್ಲ, ಇಟ್ ಹ್ಯಾಸ್ ಎಂಡ್ಸ್ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಡಸ್ ನಾಟ್ ಎಂಡ್ ಎನಿವೇರ್. ಸೊ ಹಂಗೊಂದು ಇನ್ಫನೈಟ್ ಪ್ಲೇನ್ ಶೀಟ್ ತೊಗೊಂಡಾರ, ಅದರಿಂದ ಒಂದು ಸರ್ಟನ್ ಡಿಸ್ಟೆನ್ಸ್ ಇದ್ರ ಸೆಂಟರ್ ಅಂತ ಇಲ್ಲಂತ ಅಂದ್ಕೊಂಡ್ರೆ ಅದರಿಂದ ಒಂದು ಸರ್ಟನ್ ಡಿಸ್ಟೆನ್ಸ್ನೊಳಗೆ ಒಂದು ಪಾಯಿಂಟ್ P ಮಾರ್ಕ್ ಮಾಡ್ಯಾರ, ಸರ್ಟನ್ ಡಿಸ್ಟೆನ್ಸ್ ಬಾಜು. ಈ ಪಾಯಿಂಟ್ P ಒಳಗೆ ರಿಸಲ್ಟೆಂಟ್ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವೀಗ. ಮತ್ತು ಇದು ಕಾನ್ಫಿಗರೇಷನ್ ಅರೇಂಜ್ಮೆಂಟ್ ಆಫ್ ಚಾರ್ಜಸ್ ಹೆಂಗೆ ಇರ್ತೈತೆ ಅಂದರೆ ಸಿಮೆಟ್ರಿಕಲ್ ಇರೋದ್ರಿಂದ ಇಲ್ಲಿ ಬರುವಂಥ ಈಗ ಲೈಕ್ ನೋಡಿ ಇದೊಂದು ಚಾರ್ಜ್ ನೀವು ತಗೋರಿ, ಇವು ಎರಡರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೆಂಗೆ ಬರ್ತಾವಂದ್ರೆ ಮತ್ತು ಅವು ಕಾಂಪೋನೆಂಟ್ಸ್ ತೊಗೊಂಡಾಗ ನಾವು ವೈ ಕಾಂಪೋನೆಂಟ್ಸ್ ಅಂದರೆ ವರ್ಟಿಕಲ್ ಕಾಂಪೋನೆಂಟ್ಸ್ ಮತ್ತು ಕ್ಯಾನ್ಸಲ್ ಆಗಿ ಹಾರಿಜಾಂಟಲ್ ಕಾಂಪೋನೆಂಟ್ಸ್ ಆ್ಯಡ್ ಆಗ್ತಾವೆ. ನಾನು ಮತ್ತೆ ಇನ್ನೊಂದು ಹೇಳಾಕತ್ತೀನಿ, ಇದನ್ನ ಡೆರಿವೇಷನ್ ಒಳಗೆ ನೀವು ಬರೆಯೋ ಅವಶ್ಯಕತೆ ಇರಂಗಿಲ್ಲ. ಬೈ ಸಿಮೆಟ್ರಿ ಅಂತ ಹೇಳ್ಬಿಟ್ರೆ ಆತ. ಬೈ ಸಿಮೆಟ್ರಿ ದಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ರೇಡಿಯಲಿ ಔಟ್ವರ್ಡ್ಸ್ ಅಂತ. ಇಷ್ಟಾದಮೇಲೆ ಈಗ ಈ ಪಾಯಿಂಟ್ P ಒಳಗೆ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ, ನಮ್ಮ ಕಡೆ ಇಲೆಕ್ಟ್ರಿಕ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡೋಕೆ 2 ಫಾರ್ಮುಲಾ ಅದಾವೆ. ಒಂದು E ಡೆಲ್ಟಾ ಎಸ್ ಕಾಸ್ ಥೀಟಾ, ಒಂದು ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ Q ಬೈ ಎಪ್ಸಿಲಾನ್ ನಾಟ್. ಇವು 2 ಫಾರ್ಮುಲಾ ಹಚ್ಬೇಕಂದ್ರೆ ಫಸ್ಟಿಗೆ ಗಾಸಿಯನ್ ಸರ್ಫೇಸ್ ಡ್ರಾ ಮಾಡ್ಬೇಕು. ಸೊ ಗಾಸಿಯನ್ ಸರ್ಫೇಸ್ ಇದ್ರ ಹಿಂದಿನ ಡೆರಿವೇಷನ್ ಒಳಗೆ ನಾವು ಸಿಲಿಂಡರ್ ಚೂಸ್ ಮಾಡಿದ್ವಿ, ಇಲ್ಲೂ ಸಿಲಿಂಡರ ಚೂಸ್ ಮಾಡ್ತೀವಿ. ಡಿಫರೆನ್ಸ್ ಏನಂದ್ರೆ ಹಿಂದಿನ ಡೆರಿವೇಷನ್ನೊಳಗೆ ಸಿಲಿಂಡರ್ ಹಿಂಗೆ ವರ್ಟಿಕಲ್ ಪಾಸ್ಚರ್ನೊಳಗಿತ್ತು, ಈ ಸರ್ತಿ ನಾವು ಸಿಲಿಂಡರನ್ನು ಹಿಂಗೆ ಅಡ್ಡ ಮಲಗಿಸ್ತೀವಿ, ಹಾರಿಜಾಂಟಲ್. ಇನ್ ದ ಫಸ್ಟ್ ಡೆರಿವೇಷನ್ ಸಿಲಿಂಡರ್ ವಾಸ್ ಚೂಸನ್ ಲೈಕ್ ದಿಸ್, ಈಗ ಹಿಂಗೆ ಚೂಸ್ ಮಾಡ್ತೀವಿ. ಯಾಕಂತ ಗೊತ್ತಾಗ್ತದೆ. ಸೊ ಐ ವಿಲ್ ಡ್ರಾ ಅ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ ಹಿಯರ್. ಯಾವ ಪಾಯಿಂಟ್ನೊಳಗೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡಿರ್ತೀವಲ್ಲ ಅದು ಗಾಸಿಯನ್ ಸರ್ಫೇಸ್ ಮೇಲೆ ಬರ್ಬೇಕು, ಹೌದಾ? ಸೊ ಇದು ಈ ಕಡೆ ಹಿಂಗೆ ಕಂಟಿನ್ಯೂ ಆಗಿ ನೋಡ್ರಿ, ಇದ್ರ ಹಿಂದೆ ಇರ್ತೈತಲ್ಲ ಈ ಸೈಡ್, ಇದು ಮತ್ತು ಈ ಕಡೆ ನಮಗೆ ಸ್ವಲ್ಪ ಕಾಣಿಸುತ್ತೆ, ಹೌದಾ? ಸೊ ಈಗ ಒಂದು ಕೆಲಸ ಮಾಡೋಣ, ಇದು ಎಷ್ಟು ಡಿಸ್ಟೆನ್ಸ್ ಐತಲ್ಲ ಈ ಕಡೆನೂ ಅಷ್ಟು ಡಿಸ್ಟೆನ್ಸ್ನೊಳಗೆ ಇಲ್ಲೊಂದು ಪಾಯಿಂಟ್, ಅಂದ್ರೆ ಈ ಇನ್ಫಿನಿಟ್ ಪ್ಲೇನ್ ಶೀಟದ್ದು ಆ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರ್ತೈತೆ, ಸಿಮೆಟ್ರಿಕಲ್. ಹೋಗಲಿ, ನಮಗೆ ಈ ಪಾಯಿಂಟ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಬೇಕೀಗ, ಹೌದಾ? ಮತ್ತು ಸಿಲಿಂಡರನ್ನು 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀನಿ ನಾ. ಇದು ಬಿಡ್ರಿ, ಈಗ ದಿಸ್ ವಾಸ್ ಇನ್ ದ ಫಸ್ಟ್ ಡೆರಿವೇಷನ್. ಸೆಕೆಂಡ್ ಡೆರಿವೇಷನ್ ಇದಕ್ಕೆ ಮ್ಯಾಚ್ ಮಾಡ್ರಿ. ಮತ್ತು ಇಲ್ಲೇ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಲೆಟ್ ಮೀ ಕಾಲ್ ದಿಸ್ ಆಸ್ ಟಾಪ್ ಫೇಸ್ ಆ್ಯಂಡ್ ದಿಸ್ ಆಸ್ ಬಾಟಮ್ ಫೇಸ್. ಟಾಪ್ ಫೇಸ್, ಬಾಟಮ್ ಫೇಸ್, ದಿಸ್ ಈಸ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಲಾಸ್ಟ್ ಡೆರಿವೇಷನ್ ನಮ್ಗೆ ನೆನಪಿದ್ರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾದೊಳಗಷ್ಟೇ ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತೈತಿ, ಟಾಪ್ ಫೇಸ್ ಆ್ಯಂಡ್ ಬಾಟಮ್ ಫೇಸ್ನೊಳಗೆ ಬರೋಂಗಿಲ್ಲ. ಬಿಕಾಸ್ ಟಾಪ್ ಆ್ಯಂಡ್ ಬಾಟಮ್ ಫೇಸ್ನಾಗ ಬರಬೇಕಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವೈ ಆಕ್ಸಿಸ್ನೊಳಗೆ ಬರಬೇಕು, ಅದು ಹಂಗೆ ಬರೋಂಗಿಲ್ಲ ಅಂತ ಹೇಳಿದ್ದೆ, ಹೌದಾ? ಫಸ್ಟ್ ಡೆರಿವೇಷನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಕಮ್ಸ್ ಫ್ರಾಮ್ ಲ್ಯಾಟ್ರಲ್ ಸರ್ಫೇಸ್ ಆ್ಯಂಡ್ ನಾಟ್ ಫ್ರಾಮ್ ಟಾಪ್ ಆ್ಯಂಡ್ ಬಾಟಮ್. ಇಲ್ಲಿ ಉಲ್ಟಾ, ಇಲ್ಲಿ ನೋಡ್ರಿ, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ರೇಡಿಯಲಿ ಔಟ್ವರ್ಡ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಇರೋದ್ರಿಂದ ಈ ಟಾಪ್ ಫೇಸ್ನೊಳಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತೈತೆ, ಬಾಟಮ್ ಫೇಸ್ನೊಳಗೂ ಎಲೆಕ್ಟ್ರಿಕ್ ಫ್ಲಕ್ಸ್ ಬರುತ್ತೆ. ಲ್ಯಾಟರಲ್ ಫೇಸ್ನೊಳಗೆ ಹಿಂಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಬರೋಂಗಿಲ್ಲ, ಬಿಕಾಸ್ ವೈ ಆಕ್ಸಿಸ್ನೊಳಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ಸಲ್ ಈಚ್ ಅದರ್. ಸೊ ಅದಕ್ಕೆ ಮತ್ತೆ ನಾವು ಇಲ್ಲಿ ಏನು ಮಾಡ್ತೀವಿ, ಲೆಟ್ ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ phi E be divided into 3 parts, phi 1, phi 2 plus phi 3. Phi 1 is the electric flux through the lateral surface area ಅಂತ ನಾವು ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ that becomes 0 because electric field is radially outwards, ಅಂದರೆ it is only along x axis.
ಈಗ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ನಮ್ದು ಹಿಂಗಿರೋದ್ರಿಂದ ಇಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರ್ಬೇಕಂದ್ರೆ ಅವು ವೈ ಆಕ್ಸಿಸ್ನೊಳಗೆ ಬರ್ಬೇಕು, ಅದು ಬರಂಗಿಲ್ಲ. ಈಗ φ2 ಇದು ಟಾಪ್ ಫೇಸ್ ಅಂತ ಅನ್ಕೋರಿ. ಪ್ರೀವಿಯಸ್ ಡೆರಿವೇಷನ್ಗೆ ಈ ಡೆರಿವೇಷನ್ಗೆ ಕನ್ಸಿಡರೇಷನ್ ಪಾರ್ಟ್ ನೀವು ಟೆಕ್ಸ್ಟ್ ಬುಕ್ ನೋಡ್ಕೊಂಡು ಬರೀಬೇಕಾ ಆ ಸ್ಟೇಟ್ಮೆಂಟ್ಸನ್ನು, ಅದು ಏನು ಆಗ್ತೈತಿ ಅಂತ ಎಕ್ಸ್ಪ್ಲೈನ್ ಮಾಡಕತ್ತೀನಿ ನಾ. ಈಗ ಅದರಲ್ಲೇ ಟಾಪ್ ಫೇಸ್ ಬಾಟಮ್ ಫೇಸ್ ಅಂತ ಅವ್ರು ಯೂಸ್ ಮಾಡಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ವರ್ಡ್ ಯೂಸ್ ಮಾಡಿರ್ಬೋದು, ಅದನ್ನು ತಕ್ಕಂಗೆ ಕನ್ಸಿಡರೇಷನ್ ಪಾರ್ಟ್ ನೀವು ಬರೀಬೇಕು. φ2 ಅಂದರೆ ಟಾಪ್ ಫೇಸ್ನಾಗಿಂದ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತೈತೆ, ಇದಿಷ್ಟ ಫೇಸ್, ಹೌದಾ? ಸೊ ಈಗ ಫಾರ್ಮುಲಾ ಏನು ಇಲ್ಲಿ ಬರಿತೀನಿ ನೋಡ್ರಿ. ನಾ ವಿ ಹ್ಯಾವ್ ಫಸ್ಟ್ ಫಾರ್ಮುಲಾ ಯಾವುದು ಎಲೆಕ್ಟ್ರಿಕ್ ಫ್ಲಕ್ಸದ್ದು, ಇ ಇಂಟು ಡೆಲ್ಟಾ ಎಸ್ ಇಂಟು ಕಾಸ್ ಥೀಟಾ. ಈ ಫಾರ್ಮುಲಾನ್ನ ನಾನು ಇವು ಮೂರಕ್ಕೂ ಹಚ್ತೀನಿ. ಈಗ φ1 φ2 φ3. φ1 ಅಂತೂ 0 ಆತ. ಯಾವುದ್ರದ್ದು? ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ 0 ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ರೆಡಿಲಿ ಔಟ್ವರ್ಡ್ಸ್. φ2 ದಿಸ್ ಒನ್ ಟಾಪ್ ಫೇಸಿಗೆ ಈ ಫಾರ್ಮುಲಾ ಇ ಇಂಟು ಡೆಲ್ಟಾ ಎಸ್ ಇಂಟು ಕಾಸ್ ಥೀಟಾ. ಟಾಪ್ ಫೇಸ್ನೊಳಗೆ ಈ ಪಾಯಿಂಟ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಕ್ಯಾಲ್ಕುಲೇಟ್ ಮಾಡೋಕಂದು ಮಾಡೀವಿ. ಈ ಪಾಯಿಂಟ್ ಪಿ ಟಾಪ್ ಫೇಸ್ ಮೇಲೆನೂ ಐತಿ ಈಗ, ಹೌದಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಜಾಗದಾಗ ಎಲೆಕ್ಟ್ರಿಕ್ ಫೀಲ್ಡ್ ಬರಿತೀನಿ. ವಿ ಡೋಂಟ್ ನೋ ದ ವ್ಯಾಲ್ಯೂ, ಅದರದ್ದು ಡೆರಿವೇಷನ್ ಮಾಡಾಕತ್ತೀವಿ. ಮಲ್ಟಿಪ್ಲೈಡ್ ಬೈ ಡೆಲ್ಟಾ ಎಸ್ ಅಂದ್ರೆ ಏನು? ಏರಿಯಾ. ಇದು ಎಂಥ ಏರಿಯಾ ಐತೆ ನೋಡ್ರಿ. ಈಗಿಲ್ಲಿ ಎಂಥ ಏರಿಯಾ ಇದು? ಸರ್ಕ್ಯುಲರ್ ಏರಿಯಾ ಇದ್ದರೆ ಆ್ಯಕ್ಚುಲಿ ಫಾರ್ಮುಲಾ ಬರ್ತೈತಿ πr². ಆದ್ರೆ ನಾವು ಇದನ್ನು πr² ಬರೆಯೋಕೆ ಹೋಗಂಗಿಲ್ಲ ಇಲ್ಲೇ, ಬಿಕಾಸ್ ಇದು ಸ್ಮಾಲ್ ಏರಿಯಾ ಐತೆ ಅಂತ ಹೇಳಿ ವಿಲ್ ಕೀಪ್ ಇಟ್ ಆಸ್ ಡೆಲ್ಟಾ ಎಸ್ ಇಟ್ ಸೆಲ್ಫ್. ಯಾಕೆ πr² ಯಾಕೆ ಬರೋಂಗಿಲ್ಲ? ಆ ಡೆಲ್ಟಾ ಎಸ್ ಮುಂದೆ ಕ್ಯಾನ್ಸಲ್ ಆಗಿಬಿಡುತ್ತೆ, ಮುಂದೆ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಇಂಟು ಕಾಸ್ ಥೀಟಾ. ಥೀಟಾ ಈಸ್ ಆ್ಯಂಗಲ್ ಬಿಟ್ವೀನ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಆಮೇಲೆ ಈ ಏರಿಯಾ ಐತಲ್ಲ ಟಾಪ್ ಫೇಸ್, ಇದಕ್ಕೊಂದು ನಾರ್ಮಲ್ ಡ್ರಾ ಮಾಡಿರಿ. ಅಂದ್ರೆ ಇಲ್ಲಿ ಸರ್ಕಲ್ ಇರುತ್ತಲ್ಲ, ಹಿಂಗೆ ಸರ್ಕಲ್, ಆ ಸರ್ಕಲ್ಲಿಗೆ ಒಂದು ನಾರ್ಮಲ್ ಡ್ರಾ ಮಾಡಿರಿ. ಆ ಸರ್ಕಲ್ ಈ ರೀತಿ ಇರ್ತದೆ, ಹಿಂಗೆ ಇಲ್ಲೇ. ಅಂದ್ರೆ ನಾನು ಹಿಂಗೆ ಹಿಂಗೆ ತೋರಿಸಿದ್ರೆ ಇಲ್ಲಿ ಇರುತ್ತೆ ಸರ್ಕಲ್. ಅದು ನಾನು ಹಿಂಗೆ ಮಾಡಿ ಹಿಂಗೆ ವಾಪಸ್ ಇಡ್ತೀನಿ. ಆ ಸರ್ಕಲಿಗೆ ಒಂದು ನಾರ್ಮಲ್ ಡ್ರಾ ಮಾಡಿದರೆ ಏರಿಯಾ ವೆಕ್ಟರ್, ಆ ಏರಿಯಾ ವೆಕ್ಟರ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಒಂದಕ್ಕೊಂದು ಪ್ಯಾರಲಲ್ ಬಂದು, ದಟ್ ಮೀನ್ಸ್ ಥೀಟಾ ಇಸ್ 0, ಕಾಸ್ 0 1. ಸೊ ಇಂಟು 1 ಆಗಿ ಇ ಇಂಟು ಡೆಲ್ಟಾ ಎಸ್ ಈಸ್ φ2 ವ್ಯಾಲ್ಯೂ ಫಾರ್ ಟಾಪ್ ಫೇಸ್, φ3 ಫಾರ್ ಬಾಟಮ್ ಫೇಸ್. ಈಗ ಈ ಸಿಲಿಂಡರ್ ನಾವು ಹೆಂಗೆ ಚೂಸ್ ಮಾಡೀವಿ ಅಂದ್ರೆ, ಈ ಪ್ಲೇನ್ ಶೀಟ್ ಐತಲ್ಲ ಇಲ್ಲಿ, ಇದ್ರದ್ದು ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇರುತ್ತಲ್ಲ ಅಷ್ಟೇ ಡಿಸ್ಟೆನ್ಸ್ನೊಳಗೆ ಈ ಕಡೆ ಬಾಟಮ್ ಫೇಸ್ ಐತೆ. ದಟ್ ಮೀನ್ಸ್ ಈ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲೇ ಎಷ್ಟು ಇರುತ್ತಲ್ಲ ಅದರ ತಕ್ಕಂಗೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇ ಇದ್ರೆ ಅಟ್ ದ ಸೇಮ್ ಡಿಸ್ಟೆನ್ಸ್ ಆನ್ ದಿ ಅದರ್ ಸೈಡ್ ಇಲ್ಲೂ ಆ ಪಾಯಿಂಟ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಸೇಮ್, ಸಿಮೆಟ್ರಿ. ಆ ಕಡೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರ್ತೈತಿ, ಈ ಕಡೆ ಅಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಅಂದರೆ ಈ ಎಲ್ಲ ಪಾಸಿಟಿವ್ ಚಾರ್ಜ್ ಸೇರಿ ಆ ಪಾಯಿಂಟ್ನೊಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್, ಅದ್ರ ಪ್ಲೇನ್ ಶೀಟದ ಹಿಂದಿನ ಸೈಡ್ ಅಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರ್ತೈತಿ. ಸೊ ಅದಕ್ಕೆ ಈ ಬಾಟಮ್ ಫೇಸಿಗೆ ನಾನು ಇ ಇಂಟು ಡೆಲ್ಟಾ ಎಸ್ ಇಂಟು ಕಾಸ್ ಥೀಟಾ ಫಾರ್ಮುಲಾ ಹಚ್ತೀನಿ. ಬಾಟಮ್ ಫೇಸ್ನೊಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಅಂದ್ಕೊಂಡಿವಿ ನಾವು, ಇಲ್ಲಿ ಎಷ್ಟು ಇರುತ್ತೆ, ಇಲ್ಲೂ ಅಷ್ಟೇ ಇರುತ್ತೆ. ಬಿಕಾಸ್ ಇಲ್ಲಿ ಸೆಂಟರ್ನಿಂದ ಎರಡು ಸೇಮ್ ಡಿಸ್ಟೆನ್ಸ್ನೊಳಗೆ ಅದಾವೆ. ಮಲ್ಟಿಪ್ಲೈಡ್ ಬೈ ಬಾಟಮ್ ಫೇಸದ ಏರಿಯಾ ನಮಗೆ ಗೊತ್ತಿಲ್ಲ ಎಷ್ಟು ಅಂತ, ಡೆಲ್ಟಾ ಎಸ್ ಮತ್ತು ಕಾಸ್ ಥೀಟಾ. ಈಗ ಇಲ್ಲಿ ಸೆಂಟರ್ನೊಳಗೆ ಪಾಸಿಟಿವ್ ಚಾರ್ಜ್ ಅದಾವಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಹಿಂಗೆ ರೇಡಿಯಲಿ ಔಟ್ವರ್ಡ್ಸ್ ಇರುತ್ತೆ, ಹಿಂದಿನ ಸೈಡ್ ಹಿಂಗೆ ರೇಡಿಯಲಿ ಔಟ್ವರ್ಡ್ಸ್ ಇರ್ತದೆ ಈ ಕಡೆ. ಸೊ ಮತ್ತು ಆ ಬಾಟಮ್ ಫೇಸಿಗೆ ನೀವು ಒಂದು ಏರಿಯಾ ವೆಕ್ಟರ್ ಡ್ರಾ ಮಾಡಿದರೆ ಡೆಲ್ಟಾ ಎಸ್ ಅದು ಸೇಮ್ ಡೈರೆಕ್ಷನಾಗಿ ಬಂತು, ಅವು ಎರಡು ಪ್ಯಾರಲಲ್ ಅದು. ಇದಕ್ಕೆ ಹೆಂಗೆ ಕಾಸ್ ಥೀಟಾ ಇಂಟು 1 ಆಗಿತ್ತಲ್ಲ, ಇದು ಇಂಟು 1 ಆಯ್ತು. ಸೊ ಈಗ ನಾನು ಏನು ಮಾಡ್ತೀನಿ ವಾಪಸ್, ಈ ಫಾರ್ಮುಲಾ ನೀವು ಮೂರಕ್ಕೂ ಅಪ್ಲೈ ಮಾಡಿದ್ದಲ್ಲ, ದೇರ್ ಫಾರ್ ಐ ವಿಲ್ ಆ್ಯಡ್ ದಮ್ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್. φ1 ಅಂತೂ 0, ಲ್ಯಾಟ್ರಲ್ ಸರ್ಫೇಸಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರೋಂಗಿಲ್ಲ ಬಿಕಾಸ್ ವೈ ಆಕ್ಸಿಸ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ಸಲ್ ಆಗಿರ್ತಾವೆ. ಇದು ಬಿಡ್ರಿ, ಇದೇನಾಯ್ತು ಗೊತ್ತೇನು, ಈಗ ಇ ಇಂಟು ಡೆಲ್ಟಾ ಎಸ್ ಪ್ಲಸ್ ಇದೊಂದು ಇ ಇಂಟು ಡೆಲ್ಟಾ ಎಸ್, ಟೋಟಲ್ ಎಷ್ಟಾಗುತ್ತೆ 2 ಟೈಮ್ಸ್ ಇ ಇಂಟು ಡೆಲ್ಟಾ ಎಸ್. ಇದು ಇಕ್ವೇಷನ್ 1. ಈಗ ಹೌದ್ರಿ, ನೆಕ್ಸ್ಟ್ ನಾವು ಈಗ ಫಸ್ಟು ಒಂದೇ ನಮ್ದು ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ಮುಲಾ ಹಚ್ಚಿದ್ವಿ. ನೆಕ್ಸ್ಟ್ ಈಗ ಎರಡನೇ ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ಮುಲಾ ಅಕಾರ್ಡಿಂಗ್ ಟು ಏನು, ಗಾಸ್ ಥಿಯರಮ್. ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ಸ್ ಟು, ಇದೇನು ನಾವು ಗಾಸಿಯನ್ ಸರ್ಫೇಸ್ ಚೂಸ್ ಮಾಡಿವಲ್ಲ, ಇದರ ಒಳಗಡೆ ಎಷ್ಟು ಚಾರ್ಜ್ ಐತಿ. ಆ್ಯಕ್ಚುಲಿ ಈ ಇನ್ಫೈನೈಟ್ ಪ್ಲೇನ್ ಶೀಟ್ನೊಳಗೆ ಎಷ್ಟು ಚಾರ್ಜಸ್ ಇರ್ತಾವೆ ಎಲ್ಲ ಸೇರಿ ಇನ್ಫಿನಿಟಿ, ಹೌದಾ? ನಮ್ಗೆ ಇನ್ಫಿನಿಟಿ ಬೇಡ, ಈ ಸಿಲಿಂಡರ್ ಸಣ್ಣದೊಂದು ಸಿಲಿಂಡರ್ ತೊಗೊಂಡಿವಲ್ಲ, ಇದ್ರೊಳಗೆ ಎಷ್ಟು ಚಾರ್ಜ್ ಅದಾವ ಅನ್ನೋದು ಬೇಕು ನಮ್ಗೆ. ಇದ್ರೊಳಗೆ ಎಷ್ಟು ಚಾರ್ಜ್ ಅದಾವ ಅಂತ ಅಂದ್ಕೊಳ್ಳಿ,
ಆಗಲೇ ಪ್ರೀವಿಯಸ್ ಡೆರಿವೇಷನ್ ಒಳಗೆ ನಾವು ಲಾಮ್ಡಾ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಎಲ್ ಅಂತ ಒಂದು ಫಾರ್ಮುಲಾ ಯೂಸ್ ಮಾಡಿದ್ವಿ, ಚಾರ್ಜ್ ಪರ್ ಯೂನಿಟ್ ಲೆಂತ್. ಇಲ್ಲೇ ಇನ್ ದಿಸ್ ಡೆರಿವೇಷನ್ ವಿ ಕೆನಾಟ್ ಯೂಸ್ ಲಾಮ್ಡಾ ಬಿಕಾಸ್ ಇದೊಂದು ವೈಯರ್ ಅಲ್ಲ, ಇದೊಂದು ಏರಿಯಾ, ಇದು ಪ್ಲೇನ್ ಶೀಟ್. ಇಲ್ಲೇ ಈ ಪ್ಲೇನ್ ಶೀಟ್ನೊಳಗೆ ಲಾಮ್ಡಾ ಬರೋಂಗಿಲ್ಲ, ಸಿಗ್ಮಾ ಬರ್ತೈತೆ. ಏನು ಸಿಗ್ಮಾ? ಸಿಗ್ಮಾ ಅಂದ್ರೆ ಚಾರ್ಜ್ ಪರ್, ಇದು ಹೆಂಗೆ ಯೂನಿಟ್ ಲೆಂತು, ಅದು ಚಾರ್ಜ್ ಪರ್ ಯೂನಿಟ್ ಏರಿಯಾ. ಅಂದ್ರೆ ಈ ಇನ್ಫನೈಟ್ ಪ್ಲೇನ್ ಶೀಟ್ನೊಳಗೆ ನೀವು ಹಿಂಗೆ ಏರಿಯಾ ಮಾಡ್ಕೊಂತ ಹೋದರೆ ಪ್ರತಿ ಇಷ್ಟು ಏರಿಯಾಕ್ಕೆ ಇಷ್ಟು ಕೂಲಮ್ ಚಾರ್ಜ್, ಅಂದ್ರೆ ಫಾರ್ ಎಕ್ಸಾಂಪಲ್ 50 ಕೂಲಮ್ ಚಾರ್ಜ್ ಪರ್ ಮೀಟರ್ ಸ್ಕ್ವೇರ್, ಅಂದ್ರೆ ಪ್ರತಿಯೊಂದು ಮೀಟರ್ ಸ್ಕ್ವೇರ್ನಷ್ಟು ಏರಿಯಾದೊಳಗೆ ಇಲ್ಲಿ 50 ಕೂಲಮ್ 50 ಕೂಲಮ್ 50 ಕೂಲಮ್ 50 ಕೂಲಮ್ 50 ಕೂಲಮ್ 50 ಕೂಲಮ್ ಹಿಂಗೆ ಕಾನ್ಸ್ಟೆಂಟ್ ಇರ್ತದೆ ಪ್ರತಿ ಇಷ್ಟು ಏರಿಯಾಕ್ಕಂತ. ದೇರ್ ಫೋರ್ ಚಾರ್ಜು ಈ ಸಿಲಿಂಡರ್ನೊಳಗೆ ಎಷ್ಟು ಚಾರ್ಜ್ ಐತಿ ಅಂತಂದ್ರೆ ಏರಿಯಾ ಆ ಕಡೆ ತೊಗೊಂಡು ಹೋಗ್ರಿ, ಸಿಗ್ಮಾ ಎ. ಲಾಸ್ಟ್ ಡೆರಿವೇಷನ್ನಾಗ ನಾವು ಲಾಮ್ಡಾ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಎಲ್ನೊಳಗೆ ಕ್ಯೂ ಇಸ್ ಈಕ್ವಲ್ಸ್ ಟು ಲಾಮ್ಡಾ ಎಲ್ ಮಾಡಿದ್ವಿ. ಈಗ ಕ್ಯೂ ಇಸ್ ಈಕ್ವಲ್ ಟು ಸಿಗ್ಮಾ ಎ. ಸೊ ಫಸ್ಟಿಗೆ ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ ಇಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ಕ್ಯೂ ಬೈ ಎಪ್ಸಿಲಾನ್ ನಾಟ್ ಅಂತೂ ಹೌದು. ದೇರ್ ಫೋರ್ ಇಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಎಷ್ಟು ಚಾರ್ಜ್ ಐತಿ ಈ ಸಿಲಿಂಡರ್ನೊಳಗೆ ವಿ ಕೆನಾಟ್ ಕೌಂಟ್ ಅಲ್ಲ, ಎಷ್ಟದ ಒಂದು ಕೌಂಟ್ ಮಾಡೋಕ್ಕೆ ಬರಂಗಿಲ್ಲ. ಅದ್ರ ಬದಲಿ ನಾವೇನು ಮಾಡ್ತೀವಿ, ಸಿಗ್ಮಾ. ವಾಟ್ ಈಸ್ ಸಿಗ್ಮಾ? ಸಿಗ್ಮಾ ಅಂದ್ರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದರೆ ಪ್ರತಿ ಇಷ್ಟು ಏರಿಯಾಕ್ಕೆ ಇಷ್ಟು ಕೂಲಮ್ ಚಾರ್ಜ್ ಇದೆ ಅಂತ ನಮಗೆ ಗೊತ್ತಿರ್ತದೆ. ಸೊ ಸಿಗ್ಮಾ ಮಲ್ಟಿಪ್ಲೈಡ್ ಬೈ ಏರಿಯಾ. ಏರಿಯಾ ಅಂದರೆ ಈ ಸಿಲಿಂಡರ್ದು ಏರಿಯಾ ಬರೀಬೇಕು ನೀವು. ಈ ಸರ್ಕ್ಯುಲರ್ ಏರಿಯಾ ಎಷ್ಟು ತೊಗೊಂಡಿವಿ ನಾವು, ಸರ್ಕ್ಯುಲರ್ ಏರಿಯಾ ಎಷ್ಟಿರಲಿ ಅಂತ ತೊಗೊಂಡಿವಿ, ಇದನ್ನು ಇದೆಲ್ಲ ಬರ್ದೀವಿ ನೋಡ್ರಿ. ಈ ಸರ್ಕಲ್ದ ಏರಿಯಾ ಎಷ್ಟು ತೊಗೊಂಡಿವಿ ನಾವು, ಡೆಲ್ಟಾ ಎಸ್. ನೋಡ್ರಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ ಇಸ್ ಚಾರ್ಜ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ನಾವೀಗ ಏನು ಮಾಡಾಕತ್ತೀವಿ, ಚಾರ್ಜ್ ಜಗದಾಗ ಚಾರ್ಜ್ ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು ಏರಿಯಾ. ಏರಿಯಾ ಅಂದ್ರೆ ಇದನ್ನು ಹಚ್ಬೇಕು ನೀವು, ಇಷ್ಟು ಏರಿಯಾದೊಳಗೆ ಎಷ್ಟೈತೆ ಅಂಥೇಳಿ, ಲ್ಯಾಟ್ರಲ್ ಸರ್ಫೇಸದ್ದಲ್ಲ, ಹಿಂಗೆ ಈ ಸಿಲಿಂಡರ್ದು ಏರಿಯಾ ಡೆಲ್ಟಾ ಎಸ್ ಇರ್ತೈತಲ್ಲ. ಸೊ ಇಷ್ಟು ಏರಿಯಾ. ಸೊ ಸಿಗ್ಮಾ ಇಂಟು ಏರಿಯಾ, ಇಲ್ಲಿ ಏರಿಯಾ ಎಷ್ಟೈತಿ ಸರ್ಕಲದ್ದು, ಡೆಲ್ಟಾ ಎಸ್ ಡಿವೈಡ್ ಬೈ ಎಪ್ಸಿಲಾನ್ ನಾಟ್. ಇದು ಏನೀಗ ಇಕ್ವೇಷನ್ 2. ಸೊ ಇಲೆಕ್ಟ್ರಿಕ್ ಫ್ಲಕ್ಸಿಗೆ ಎರಡೂ ಇವು ಇಕ್ವೇಷನ್ 1 and 2 ಎರಡೂ ಎಲೆಕ್ಟ್ರಿಕ್ ಫ್ಲಕ್ಸಿಗೆ ಇರೋದ್ರಿಂದ ಇಕ್ವೇಟಿಂಗ್ 1 and 2 ನೋಡ್ರಿ ಏನಾಯ್ತ, 2 ಇಂಟು ಇ ಇಂಟು ಡೆಲ್ಟಾ ಎಸ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಡೆಲ್ಟಾ ಎಸ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಡೆಲ್ಟಾ ಎಸ್ ಕ್ಯಾನ್ಸಲ್ ಆಗ್ತಿದೆ ಅಂತ ಆಗಲೇ ಹೇಳಿದ್ದೆ. ಪ್ರೀವಿಯಸ್ ಡೆರಿವೇಷನ್ ಒಳಗೆ ಎಲ್ ಕ್ಯಾನ್ಸಲ್ ಆಗಿತ್ತು, ಸಿಲಿಂಡರದ ಲೆಂತು. ಈಗ ಏರಿಯಾ ಕ್ಯಾನ್ಸಲ್ ಆಗ್ತದೆ. ದೇರ್ ಫೋರ್ ನಮಗೆ ಬೇಕಾಗಿದ್ದು ಇಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ. ಸೊ ಇಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಸ್ ಅಷ್ಟು ಕ್ಯಾನ್ಸಲ್ ಆಗೈತೆ, ಸಿಗ್ಮಾ ಐತೆ, ಸಿಗ್ಮಾ ಡಿವೈಡೆಡ್ ಬೈ 2 ಆ ಕಡೆ ಹೋಗ್ತದೆ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್. ಬೇಕಾರೆ ಈ ಜೋಡಿ ಮತ್ತೊಂದು ಎನ್ ಕ್ಯಾಪ್ ಅಂಥೇಳಿ ಹಾಕ್ಕೊಂಡು ಡೈರೆಕ್ಷನ್ ಕೊಡ್ತಾರೆ ಅದಕ್ಕೆ. ದ್ಯಾಟ್ ಎನ್ ಕ್ಯಾಪ್ ಈಸ್ ರೇಡಿಯಲಿ ಔಟ್ವರ್ಡ್ಸ್. ಸೊ ಇದು ಡೆರಿವೇಷನ್. ಸೆಕೆಂಡ್ ಡೆರಿವೇಷನ್. ಸೊ ಥರ್ಡ್ ಡೆರಿವೇಷನ್ ಒಂದು ಇತ್ತು, ಅದು ಸಿಲೆಬಸ್ನೊಳಗೆ ತೆಗ್ದಾರ. ಅಲ್ಲೇ ಸ್ಪೆರಿಕಲ್ ಶೆಲ್ದು ಡೆರಿವೇಷನ್ ಬರ್ತೈತೆ. ಅದು ಹೆಂಗೆ ಇನ್ಫಿನೈಟ್ ವೈಯರ್, ಅದಾದಮೇಲೆ ಇನ್ಫಿನೈಟ್ ಪ್ಲೇನ್ ಶೀಟ್ ಅದ್ರ ಬಾಜು, ಹಂಗೆ ಒಂದು ಸ್ಪೆರಿಕಲ್ ಶೆಲ್ ಅದರೊಳಗೆ ಚಾರ್ಜ್ ಮಾರ್ಕ್ ಮಾಡಿ, ಚಾರ್ಜ್ ತೊಗೊಂಡು ಅದ್ರ ಬಾಜು ಒಂದು ಪಾಯಿಂಟ್ ಪಿ ಮಾರ್ಕ್ ಮಾಡಿ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಇನ್ನೊಂದು ಡೆರಿವೇಷನ್ ಇತ್ತು. ಇದು ಈ ಎರಡು ಡೆರಿವೇಷನ್ಗಿಂತ ಸ್ವಲ್ಪ ದೊಡ್ಡದು. ಸೊ ಅದನ್ನು ತೆಗ್ದಾರ. ಸೊ ಇಲ್ಲೇ ಈ ಪ್ಲೇನ್ ಶೀಟದು ಒಂದು ಫಾರ್ಮುಲಾ ಸ್ವಲ್ಪ ನಾವು ಫೋಕಸ್ ಮಾಡಿದರೆ, ಸಿಗ್ಮಾ ಅಂದರೆ ಏನು ಗೊತ್ತನ, ಈ ಪ್ಲೇನ್ ಶೀಟ್ ಮೇಲಿರುವಂಥ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಪ್ರತಿ ಇಷ್ಟು ಏರಿಯಾಕ್ಕೆ ಎಷ್ಟು ಚಾರ್ಜ್ ಐತೆ ಅನ್ನೋದು, ಡಿವೈಡ್ ಬೈ 2 ಅಂತೂ ಕಾನ್ಸ್ಟೆಂಟ್, ಎಪ್ಸಿಲಾನ್ ನಾಟ್ ಕಾನ್ಸ್ಟೆಂಟ್. ಇಲ್ಲೇ ನೀವು ಲಕ್ಷ ಕೊಟ್ಟರೆ ಈ ಫಾರ್ಮುಲಾದೊಳಗೆ ಆರ್ ಇಲ್ಲೇ ಇಲ್ಲ. ಇದ್ರ ಹಿಂದಿನ ಡೆರಿವೇಷನ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು ಲಾಮ್ಡಾ ಡಿವೈಡೆಡ್ ಬೈ 2 ಪೈ ಎಪ್ಸಿಲಾನ್ ನಾಟ್ ಆರ್ ಅಂತಿತ್ತು. ಆರ್ ಅಂದರೆ ಆ ವೈಯರ್ ಏನು ತೊಗೊಂಡಿರ್ತೀವಲ್ಲ ನಾವು, ಆ ವೈಯರ್ನಿಂದ ಎಷ್ಟು ಡಿಸ್ಟೆನ್ಸ್ನೊಳಗೆ ನಿಮಗೆ ಪಾಯಿಂಟ್ ಪಿ ಐತಿ, ಅಂದ್ರೆ ಎಷ್ಟು ಡಿಸ್ಟೆನ್ಸ್ನೊಳಗೆ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕ್ ಮಾಡೋಕಂತ ಮಾಡಿರಿ. ಸೊ ಈ ಫಾರ್ಮುಲಾದೊಳಗೆ ಆರ್ ಐತಿ ಅಂದರೆ ಇಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ದ ಡಿಸ್ಟೆನ್ಸ್ ಅಂತ, ಆ್ಯಂಡ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಅರ್ಥ. ಆಸ್ ಯು ಮೂವ್ ಅವೇ ಫ್ರಾಮ್ ದಿಸ್ ಇನ್ಫಿನೈಟ್ ವೈಯರ್, ದಿ ಎಲೆಕ್ಟ್ರಿಕ್ ಫೀಲ್ಡ್
ಗೋಸ್ ಆನ್ ಡಿಕ್ರೀಸಿಂಗ್ ಅಂತ ಅರ್ಥ. ಇಲ್ಲೇ ಈ ಇನ್ಫನೈಟ್ ಪ್ಲೇನ್ ಶೀಟದ ಬಾಜು ಪಾಯಿಂಟ್ ಮಾರ್ಕ್ ಮಾಡಿವಲ್ಲ, ಲಾಸ್ಟಿಗೆ ಫೈನಲ್ ಫಾರ್ಮುಲಾದೊಳಗೆ ಡಿಸ್ಟೆನ್ಸ್ ಆರ್ ಇಲ್ಲೇ ಇಲ್ಲ ಅಂದ್ರೆ ಇದ್ರ ಮೀನಿಂಗ್ ಏನು ಗೊತ್ತೇನ, ಈ ಇನ್ಫನೈಟ್ ಪ್ಲೇನ್ ಶೀಟ್ನೊಳಗಿರೋಂಥ ಚಾರ್ಜ್ಗಳಿಂದ ನೀವು 10 ಮೀಟರ್ ದೂರ ಹೋಗಿ ನಿಂತ್ರೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, 100 ಮೀಟರ್ ದೂರ ಹೋಗಿ ನಿಂತ್ರೂ ಅಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಬಿಕಾಸ್ ಅದು ನೆವರ್ ಎಂಡಿಂಗ್ ಇರುತ್ತೆ, ಹಿಂಗೂ ಮುಗಿಯಂಗಿಲ್ಲ ಪ್ಲೇನ್ ಶೀಟ್, ಹಿಂಗೂ ಮುಗಿಯಂಗಿಲ್ಲ, ಆ ಕಡೆನೂ ಮುಗಿಯಂಗಿಲ್ಲ. ಸೊ ಈ ರೀತಿ ಪ್ಲೇನ್ ಶೀಟ್, ಇನ್ಫನೈಟ್ ಪ್ಲೇನ್ ಶೀಟ್ ಇದ್ದಾಗ ಅದ್ರ ಪಕ್ಕದಲ್ಲಿ 1 ಮೀಟರ್ನಾಗರ ನೀವು ಪಾಯಿಂಟ್ ಮಾರ್ಕ್ ಮಾಡಿರಿ, 100 ಮೀಟರ್ನಾಗರ ಪಾಯಿಂಟ್ ಮಾರ್ಕ್ ಮಾಡಿರಿ, 1 ಕಿಲೋಮೀಟರ್ ದೂರದೊಳಗರ ಪಾಯಿಂಟ್ ಮಾರ್ಕ್ ಮಾಡಿರಿ, ಅಟ್ ಆಲ್ ದೋಸ್ ಪಾಯಿಂಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಕಮ್ಸ್ ಆರ್ ರಿಮೈನ್ಸ್ ಸೇಮ್ ಅಂತ ಅರ್ಥ. ಸೊ ಇಲ್ಲಿಗೆ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಬಿಗ್ ಚಾಪ್ಟರ್, ಒನ್ ಆಫ್ ದ ಬಿಗ್ ಚಾಪ್ಟರ್ಸ್ ಆ್ಯಂಡ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಮುಗೀತು. ಸೊ ಇದೇನು ಇದ್ರ ಹಿಂದಿನ ಡೆರಿವೇಷನ್ಗೆ ಸಂಬಂಧಪಟ್ಟಂಗೆ ಒಂದು ನ್ಯೂಮರಿಕಲ್ ಕೊಟ್ಟರೆ ಜಸ್ಟ್ ನೀವು ಅದನ್ನು ನೋಡ್ಕೊರಿ, ನೋಡ್ಕೊಳ್ಳೋದು ನಡೀತೈತಿ. ಸೊ ನೆಕ್ಸ್ಟ್ ಐ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಆ್ಯಕ್ಚುಲಿ 2 ಚಾಪ್ಟರ್ ಸೈಮಲ್ಟೇನಿಯಸ್ಲಿ ಸ್ಟಾರ್ಟ್ ಮಾಡೋ ಪ್ಲಾನ್ ಐತಿ. ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಆನ್ ಒನ್ ಸೈಡ್ ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ವಿತ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಚಾಪ್ಟರ್ ಆನ್ ದಿ ಅದರ್ ಸೈಡ್. 2 ಚಾಪ್ಟರ್ಸ್ ಸೈಮಲ್ಟೇನಿಯಸ್ಲಿ. ಇವಕ್ಕೆ ಕಾರಣ, ದೇರ್ ಈಸ್ ಅ ರೀಸನ್ ಫಾರ್ ದಿಸ್, ಅದನ್ನೆಲ್ಲ ನಿಮ್ಗೆ ಹೇಳ್ತೀನಂತೆ ಒಂದು ಸರ್ತಿ. ಓಕೆ, ದಿಸ್ ಕಂಪ್ಲೀಟ್ಸ್ ದ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಸೊ ರೈಟ್ ನಾವು ಕಾಲೇಜ್ ಸ್ಟಾರ್ಟ್ಸ್ ಫ್ರಮ್ January 1st ಅಂತೇನೋ ಹೇಳ್ಯಾರ. ಅಲ್ಲಿ ಬರೋದ್ರೊಳಗೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸಿಗೆ ಇವಿಷ್ಟು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸದ್ದು ಎಲ್ಲ ವೀಡಿಯೋಸ್ ನೀವು ನೋಡ್ಕೊಂಡು ಬರಬೇಕು, ಸೊ ದ್ಯಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಓಕೆ, ಮತ್ತು ಹೆಚ್ಚಿನ ಮಾಹಿತಿ ಇನ್ನೊಮ್ಮೆ ಅಲ್ಲಿ ಬಂದಾಗ ಅಥವಾ ನೆಕ್ಸ್ಟ್ ವೀಡಿಯೋದೊಳಗೆ ಹೇಳ್ತೀನಿ. ಥ್ಯಾಂಕ್ ಯು, ನಮಸ್ಕಾರ.